ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ನಾಮದಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ವಿಮೋಚಕನೂ ಆಗಿರುವಂಥ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನದಲ್ಲಿ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಿ ಆರಾಧಿಸುವಂತೆ ಆತನ ಜೀವವುಳ್ಳ ವಾಕ್ಯವನ್ನು ಕೇಳುವಂತೆ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕುರುಬನಂತೆ ಮುಂದೆ ಹೋಗು ಎಂಬ ಹಾಡಿನ ಮೂಲಕ ಪ್ರಾರಂಭ ಮಾಡೋಣ. ಹಾಡಿನ ಸಂಖ್ಯೆ ಬಂದು 78. ಅಲ್ಲ, ಮೊಬೈಲ್ ಗ್ರೂಪಲ್ಲಿ ಕಳಿಸಿದ್ದಾರೆ ನೋಡಿ. ಕುರುಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೇ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನು ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ನಾವು ಪಾಪ ಮಾಡಿದಾಗ್ಯೂ ಬನ್ನಿ ನಾನು ತಳ್ಳೆನು. ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಯ ನಮ್ಮ ಮೇಲೆ ಇರಲಿ. ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ ಯೇಸು, ಪ್ರಿಯ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ಪ್ರಿಯ ಯೇಸು, ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ. ನಾವು ನಿತ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ್ಲೋಕಗಳಿಗೆ ಒಡೆಯನಾಗಿರುವಂಥ ಸರ್ವಶಕ್ತನು ಉನ್ನತನು ಮಹೋನ್ನತನಾಗಿರುವಂಥ ಯೆಹೋವ ದೇವರೇ, ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಪ್ರತಿಯೊಂದು ಜೀವಿಗಳಿಗೂ ಹೊತ್ತೊತ್ತಿಗೆ ಆಹಾರವನ್ನು ಕೊಟ್ಟು ಸಾಕ್ಷಿ ಸಲ್ಲುತ್ತಿರುವಂಥ ನಮ್ಮ ತಂದೆಯಾದ ದೇವರೇ, ನಿರ್ವಾತನೇ ಭೂಪರ್ಲೋಕಗಳಿಗೆ ಒಡೆಯನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪ್ಪ,
ಧನ್ಯವಾದ ದೇವರೇ, ನಿಮ್ಮ ಮಹಾಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮಗೂ ಸಹ ಹೊತ್ತೊತ್ತಿಗೆ ಆಹಾರವನ್ನು ಕೊಟ್ಟು ನಮಗೆ ಉಡುವುದಕ್ಕೆ ತೊಡುವುದಕ್ಕೆ ವಸ್ತ್ರಗಳನ್ನು ಕೊಟ್ಟು ನಾವು ವಾಸ ಮಾಡಲಿಕ್ಕಾಗಿ ನಮಗೆ ಮನೆಗಳನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಇದುವರೆಗೂ ತಾಯಿಯಂತೆ ಸಂತೋಷ ತಂದೆಯಂತೆ ಹೊತ್ತುಕೊಂಡು ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನಲ್ಲಿ ನಿಮ್ಮ ದೂತರ ಕಾವಲು ಕೊಟ್ಟು ನಮ್ಮನ್ನು ಕಾದು ಕಾಪಾಡಿ ನಡೆಸುತ್ತಾ ಬಂದದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಧನ್ಯವಾದ ದೇವರೇ, ಕಳೆದ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡಿ ನಡೆಸಿದಿರಿ ದೇವರೇ. ನಾವು ನೋಡುವಾಗ ನಮ್ಮ ಕಣ್ಣು ಮುಂದೆ ಇದ್ದಂಥ ಅನೇಕರು ಈ ದಿನದಲ್ಲಿ ಇಲ್ಲ. ನೀವು ನಮ್ಮ ಮೇಲೆ ಕೃಪೆ ಇಟ್ಟು ನಮ್ಮನ್ನು ಜೀವಿತರ ಸಂಖ್ಯೆ ಇಟ್ಟು ನಮ್ಮನ್ನು ಕಾದು ಕಾಪಾಡ್ತಾ ನಡೆಸುತ್ತಾ ಬದುಕಾಗಿ ನಿಮಗೆ ಸ್ತೋತ್ರ ದೇವರೇ. ನಾವು ಬದುಕಿರುವುದು, ನಾವು ಉಸಿರಾಡ್ತಿರುವುದು, ನಾವು ಜೀವಿತರ ಸಂಖ್ಯೆಯಲ್ಲಿರುವುದು ನಿಮ್ಮ ಮಹಾಕೃಪೆ ಕರುಣೆಗಳಿಂದಲ್ಲಪ್ಪ. ಧನ್ಯವಾದ ದೇವರೇ. ನಾವುಗಳೆಲ್ಲ ಮಾಡಿದಂಥ ತಪ್ಪುಗಳಿಗೆ, ಪಾಪಗಳಿಗೆ, ಎಲ್ಲ ಅಪರಾಧಗಳಿಗೆ ನಮ್ಮನ್ನು ತಕ್ಕಂತೆ ಶಿಕ್ಷಿಸದೆ, ದಂಡಿಸದೆ ನಿಮ್ಮ ಮಗನಲ್ಲಿ ನಮ್ಮನ್ನು ಕ್ಷಮಿಸುತ್ತಾ ದೇವರೇ, ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಕಾದು ಕಾಪಾಡಿ ನಡೆಸುತ್ತಿದ್ದೀರಪ್ಪ. ತಂದೆ ದೇವರೇ, ಕುಟುಂಬಗಳಲ್ಲಿ ಆಗುತ್ತಿರುವಂಥ ಎಲ್ಲ ಹೋರಾಟಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಮ್ಮ ಕುಟುಂಬದವರನ್ನು ಕಾದು ಕಾಪಾಡುತ್ತಾ ನಡೆಸುತ್ತಿರುವುದಕ್ಕಾಗಿ ನಿಮ್ಮ ಸ್ತೋತ್ರ. ಹೌದು ದೇವರೇ, ನಿಮ್ಮ ಮಗನಲ್ಲಿ ನಮ್ಮನ್ನು ಪ್ರೀತಿ ಕೃಪೆ ಕರುಣೆಗಳಿಟ್ಟು ನಮ್ಮನ್ನು ಇದುವರೆಗೂ ನಡೆಸಿದ್ದಕ್ಕಾಗಿ ನಿಮ್ಮ ಸ್ತೋತ್ರ ದೇವರೇ. ಮಾಡಿದಂಥ ಎಲ್ಲ ತಪ್ಪುಗಳಿಗೂ, ಎಲ್ಲ ಅಪರಾಧಗಳಿಗೂ ನಮ್ಮನ್ನು ಕ್ಷಮಿಸಿ ದೇವರೇ. ಈ ದಿನದಲ್ಲಿ ನಿಮ್ಮನ್ನು ಆರಿಸುವಂತೆ ನಮಗೆ ಕೃಪೆ ಕೊಟ್ಟಿದ್ದೀರಿ. ಧನ್ಯವಾದ ದೇವರೇ. ಈ ಒಂದು ಸ್ಥಳದಲ್ಲಿ ನಮ್ಮನ್ನು ಈ ರೀತಿಯಾಗಿ ಒಟ್ಟಾಗಿ ಸೇರಿಸಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ಜೀವವುಳ್ಳ ವಾಕ್ಯವನ್ನು ಕೇಳುವಂತೆ ಮತ್ತೊಂದು ಆವರ್ತಿ ನಮ್ಮನ್ನು ಇಲ್ಲಿ ಕರೆತಂದಕ್ಕಾಗಿ ನಿಮ್ಮ ಸ್ತೋತ್ರ ದೇವರೇ. ಧನ್ಯವಾದ ದೇವರೇ. ನಿನ್ನ ವಾಕ್ಯವನ್ನು ಬೋಧಿಸುವಂಥ ಸಹೋದರನ್ನು ಆಶೀರ್ವದಿಸ್ರಿ. ಅವ್ರು ಬೇಕಾಗಿರುವಂಥ ಕೃಪೆ ಕರುಣೆಯನ್ನು ಅನುಗ್ರಹಿಸಿರಿ. ಮಾತನಾಡಲಿಕ್ಕಾಗಿ ಪರಲೋಕದ ಜ್ಞಾನದಿಂದಲೂ ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿಸಿ ಅವರ ಬಾಯಿಗೆ ಮಾತನಾಡಲಿಕ್ಕಾಗಿ ಸಹಾಯ ಮಾಡಲಿ. ಕೇಳುವಂಥ ನಮ್ಮನ್ನು ಸಹ ಆಶೀರ್ವದಿಸಪ್ಪ. ನಿನ್ನ ವಾಕ್ಯವನ್ನು ಕೇಳುವಂತೆಯೂ ನಮ್ಮ ಕಿವಿಗಳನ್ನು ತೆರೆಯಿರಿ. ನಾವು ಕೇಳಿ ಅದನ್ನು ಬಿಟ್ಟು ಬಿಡದೆ, ಮರೆತು ಬಿಡದೆ ನಮ್ಮ ಜೀವಿತದಲ್ಲಿ, ಲೋಕದಲ್ಲಿ ನಾವು ಜೀವಿಸುವಾಗ ನಿನ್ನ ವಾಕ್ಯದಂತೆ ನಡೆದು ಬರುವಂಥ ಎಲ್ಲ ಹೋರಾಟಗಳನ್ನು, ಎಲ್ಲ ಸಹೋದರಿಗಳನ್ನು ಜಯಿಸಲಿಕ್ಕಾಗಿ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಿ, ಬಲಪಡಿಸಿರಿ. ನಿಮ್ಮ ಕೃಪೆಯನ್ನು ತುಂಬಿಸಿ ನಮ್ಮನ್ನು ಬೇಡ್ತೇವೆ. ದೇವರೇ, ಬಾರದಂಥ ಸಹೋದರರು ಬೇಡ್ತೇವೆ. ಯಾವ ಕಾರಣದಿಂದ ಅವರು ಬಾರದಿದ್ದಾರೋ ಅದು ನೀವು ಮಾತ್ರ ಬಲ್ಲವರಾಗಿದ್ದೀರಿ. ಒಂದು ವೇಳೆ ಅಸ್ವಸ್ಥತೆಯಲ್ಲಿದ್ದರೆ, ಒಂದು ವೇಳೆ ಯಾವುದೋ ಇಕ್ಕಟ್ಟು ಬಿಕ್ಕಟ್ಟುಗಳು ಸಿಕ್ಕಿಕೊಂಡಿರೆ, ಮುಂದಿನ ದಿನಮಾನಗಳಲ್ಲಿ ಅವರನ್ನು ಎಲ್ಲ ಹೋರಾಟಗಳನ್ನು ತಪ್ಪಿಸಿ ನೀವು ತಾನೇ ಕರೆತನ್ನಿರಿ. ಮುಂದಿನ ವಾರದಲ್ಲಿ ಸ್ಥಳದಲ್ಲಿ ಕಾಣಿಸಿಕೊಂಡು ನಿಮ್ಮನ್ನು ಆರಾಧಿಸಿ ನಿಮ್ಮ ಜೀವಗಳನ್ನು ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದುವಂತೆ ಅವರನ್ನು ಆಶೀರ್ವದಿಸಿ ನಮ್ಮನ್ನು ಬೇಡ್ತೇವೆ. ಒಂದು ವೇಳೆ ಅಸ್ವಸ್ಥತೆಯಲ್ಲಿದ್ದರೆ ಆರೋಗ್ಯ ಕೊಟ್ಟು ನೀವು ತಾನೇ ಅವರನ್ನು ಗುಣಪಡಿಸಿ ಸ್ವಸ್ಥಪಡಿಸಿ ನಮ್ಮನ್ನು ಬೇಡ್ತೇವಪ್ಪ. ಬಲವಾಗಿರುವಂಥ ನಮ್ಮನ್ನು ಮತ್ತೊಂದು ಆವರ್ತಿ ನಿಮ್ಮ ಪಾದವನ್ನು ಸಮರ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನು ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನನ್ನು ಬೇಡ್ತೇವೆ, ನಮ್ಮ ಪರಲೋಕದ ತಂದೆಯೇ. ಸಭಿಕರು ಕೂತ್ಕೊಳ್ಬೇಕೆಂಬುದಾಗಿ ಕೇಳ್ಕೊತೀನಿ. ಈ ದಿನದ ಮುಂಜಾನೆಯ ಧ್ಯಾನವನ್ನು ಸಹೋದರಿ ಶೋಭಾ ಅವರು ಓದಬೇಕೆಂಬುದಾಗಿ ಕೇಳ್ಕೊತೀನಿ. ಭರವಸವಿಟ್ಟು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಅನುದಿನ
ಥ್ಯಾಂಕ್ ಯು ಸಿಸ್ಟರ್. ಈ ದಿನದ ಪರಲೋಕ ಮನ್ನವನ್ನು ಸಹೋದರಿ ವರಲಕ್ಷ್ಮಿ ಅವರು ಓದಬೇಕೆಂಬುದಾಗಿ ಕೇಳ್ಕೊತೀನಿ. ಹೀಗಿರಲಾಗಿ ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿಗೋಗಿ ಎಲ್ಲ ನೂತನವಾಯಿತು. 2 ಕೊರಿಂಥ 5:17. ಕ್ರಿಸ್ತನಲ್ಲಿರುವ ನೂತನ ಸೃಷ್ಟಿಗಳು ಒಬ್ಬರನ್ನೊಬ್ಬರು ಶಾರೀರಿಕ ಸಂಬಂಧವಾಗಿ ತಿಳಿಯದೆ ಆತ್ಮಿಕವಾಗಿ ತಿಳಿಯುವುದವರಾಗಿರುವರು. ಪರಸ್ಪರ ಆತ್ಮಗಳಲ್ಲಿ ಅಥವಾ ನೂತನ ಮನಸ್ಸುಗಳಲ್ಲಿ ಉದಾತ್ತ ಭಾವನೆಗಳು, ಅತ್ಯುನ್ನತವಾದ ಆಕಾಂಕ್ಷೆಗಳಿರುತ್ತದೆ. ಅವರ ಮಾನಸಿಕ ಶಾರೀರಿಕ ಪ್ರಕಾರ ಅವರ ದೌರ್ಬಲ್ಯಗಳು ಏನೇ ಇರಲಿ, ಯಾವುದು ಯೋಗ್ಯವೋ ಸತ್ಯವೋ ಶ್ರೇಷ್ಠವೋ ಪರಿಶುದ್ಧವೋ ಆಗಿದೆಯೋ ಅಂತಹ ವಿಚಾರಗಳ ಮೇಲೆ ಅವರ ಉದ್ದೇಶ ಚಿತ್ತವಿದ್ದು ದೇವರೊಂದಿಗೆ ಸಾಮರಸ್ಯವಾಗಿರುವ ನೂತನ ದೃಷ್ಟಿಕೋನದಿಂದ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಪ್ರೀತಿಸುವವರಾಗಿರುವರು ಮತ್ತು ಪ್ರಪಂಚದ ದುಷ್ಟ ಭಾವನೆಗಳ ವಿರೋಧ ನಂಬಿಕೆ ಉತ್ತಮ ಹೋರಾಟದಲ್ಲಿ ಪರಸ್ಪರ ಉತ್ಸಾಹ ಸಾಮರ್ಥ್ಯವನ್ನು ಗ್ರಹಿಸಿರುತ್ತೆ. ಪರಸ್ಪರ ಅವರ ಸ್ನೇಹ ಹೆಚ್ಚು ಬೆಳೆಯುತ್ತದೆ. ಹೀಗೆ ಶಾರೀರಿಕ ಅಭಿಲಾಷೆ ಮತ್ತು ಅಪಾರಕ ನಿಯಂತ್ರಣ ವಿರುದ್ಧ ಬಲಯುಕ್ತವಾಗಿದ್ದು ನಂಬಿಕೆಯಿಂದ ಕೂಡಿದವರಾಗಿ ಈ ಆತ್ಮಗಳಿಗೆ ವಿರೋಧವಾದ ಎಲ್ಲವುಗಳ ಮೇಲೆ ಹೋರಾಟ ಮಾಡುವುದು. ನುಡಿಗಳಾಗಲಿ ಲೇಖನಿಯಿಂದಾಗಲಿ ಇವರಲ್ಲಿರುವ ಪ್ರೀತಿ, ಸ್ನೇಹ ಮತ್ತು ಕ್ರಿಸ್ತನಲ್ಲಿರುವ ಅವರ ಹೊಂದಾಣಿಕೆಯನ್ನು ವಿವರಿಸಲು ಸಾಧ್ಯವಿಲ್ಲ. ಇಂಥವರಿಗೆ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲ ನೂತನವಾಗುವುದು. ಥ್ಯಾಂಕ್ ಯು ಸಿಸ್ಟರ್. ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿದ ವೇದ ಭಾಗ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 2ನೇ ವಚನವನ್ನು ಸಹೋದರಿ ಎಸ್ತರ್ ಅವರು ಓದಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಬೇಕೇ ಹೊರತು ಅವುಗಳಿಗೆ ಏನೂ ಕೊಡಿಸಬಾರದು. ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಪರಲೋಕದ ಬಾಲನ ಸಂಗೀತೆಯಲ್ಲಿ ಥ್ಯಾಂಕ್ ಯು ಸಿಸ್ಟರ್. ಈಗ ತಾನೇ ಸಹೋದರರು ಓದಿದಂಥ ವಚನದ ಆಧಾರದ ಮೇಲೆ ನಮ್ಮ ಸಹೋದರಂಥ ನಿರೋಶ್ ಅವರು ನಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊತೇನೆ. ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೋಡ್ ಅಥವಾ ಸ್ವಿಚ್ ಆಫ್ ಮಾಡಬೇಕೆಂಬುದಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರೂ ವಂದಿಸ್ತಾ ತಂದೆಯ ದೇವರಿಗೆ ಮತ್ತು ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗಲಿ. ಸೊ ನಮ್ಮನ್ನು ಕಳೆದ ವಾರದಿಂದ ಈ ವಾರದವರೆಗೂ ನಮ್ಮನ್ನು ಕಾಪಾಡಿ ಎಲ್ಲ ರೀತಿಯ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಮತ್ತೆ ಈ ಒಂದು ವಾರದ ಮೊದಲನೇ ದಿನ, ತಿಂಗಳ ಮೊದಲನೇ ದಿನದಲ್ಲೂ ಕೂಡ ನಮ್ಮನ್ನ ದೇವರನ್ನು ತಂದೆಸಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂತರಾಗಿರೋಣ. ಹಾಗೆಯೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವತ್ತಿನ ಪಾಠ ಏನು ಹೆಸರು ಅಂತ ನಾವು ನೋಡಬೇಕಾದ್ರೆ ದಶಾಜ್ಞೆಗಳು. ಲಾಸ್ಟ್ ಪ್ರಿವಿಯಸ್ ಟೈಮಲ್ಲೂ ಕೂಡ ನಾವು ದಶಾಜ್ಞೆಗಳ ಭಾಗನೇ ನಾವು ನೋಡಿದ್ವಿ. ಒಟ್ಟು ದಶಾಜ್ಞೆಗಳಲ್ಲಿ 8, 9, 10ನೇ ಭಾಗ ಮಾತ್ರ ನಾವು ನೋಡಿದ್ವಿ ಆಜ್ಞೆಗಳಲ್ಲಿ. ಈ ದಿನ ನಾವು ಅದರ ಮೇಲ್ಕಂಡ ಭಾಗಗಳು 1, 2, 3 ಇದೆಯಲ್ಲ, ಅದನ್ನು ನಾವು ಈ ದಿನ ಅಧ್ಯಯನ ಮಾಡಿ ನೋಡುವಂಥವ್ರಾಗಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ತಿಳ್ಕೊಂಡಿರೋ ಪ್ರಕಾರ ಲಾಸ್ಟ್ ಟೈಮ್ ನಾವು ನೋಡಿದಂಥ 8, 9, 10ನೇ ಆಜ್ಞೆಗಳಲ್ಲಿ ಏನಾಗಿತ್ತು, ಇದೊಂದು ತತ್ವ ಆಗಿರೋದ್ರಿಂದ ಏನು ಹೇಳಿದರು ದೇವರು, ಯಾವ್ಯಾವ ಮಾತನ್ನ ಹೇಳಿದರು 8ನೇ ಮತ್ತು 9, 10ನೇ ಇದರಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 15, 16, 17 ಓದ್ಬಿಡಿ.
ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದವನ್ನು ಆಶಿಸಬಾರದು. ಓಕೆ, ಮೊದಲನೇದಾಗಿ 15ನೇ ವಚನದಿಂದ ಓದಬೇಕಾಯಿತು. ಕದಿಯಬಾರ್ದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬನ ಒಂದು ಆಸ್ತಿ ಅಂತಸ್ತನ್ನ ನಾವು ಆಶಿಸಬಾರ್ದು ಅನ್ನೋದನ್ನು ನಾವು ಕಳೆದ ಕ್ಲಾಸ್ನಲ್ಲಿ ನಾವು ನೋಡ್ತೀವಿ ಪ್ರಿಯ. ಆದರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ನೋಡ್ತಿರೋವಂಥ ವಿಶೇಷವಾಗಿರೋಂಥ ಒಂದು ಆಜ್ಞೆಗಳನ್ನೇ ಏನು ಅಂತ ನಾವು ನೋಡ್ಬೇಕಾದ್ರೆ 1ನೇ ಆಜ್ಞೆ, 2ನೇ ಆಜ್ಞೆ, 3ನೇ ಆಜ್ಞೆ ನೋಡಿಬಿಡಿ. ಒಂದು ವಾಕ್ಯ ಓದ್ಬಿಡಿ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ನೇ ವಚನ, 2ನೇ ವಚನ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಸಾಕು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯಾದ ದೇವರ ಯೆಹೋವ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮುಂದೆರಡು ಆಜ್ಞೆಗಳು ಅಂದರೆ ಈಗ ಯಾವುದೇ ಥರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಈ ಜನರಿಗೆ ಇರಲಿಲ್ಲ. ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಸ್ರೇಲ್ ಜನರುಗಳಿಗೆ ಒಂದು ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಆಜ್ಞೆ ಅಂದರೆ, ಇನ್ನು ಮುಂದೆ ನೀವು ಇಂತಿಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಇಂತಿದ್ದನ್ನು ಮಾಡೋ ಹಾಗಿಲ್ಲ, ಇದು ದೇವರು ಹೇಳ್ತಿರೋಂಥ ಒಂದು ಆಜ್ಞೆಗಳು ಅಂತ ಅಂದ್ಬಿಟ್ಟು ವಿವರಿಸ್ತಾರೆ ಪ್ರಿಯರೇ. ಇವರು ಮೊದಲು ಏನಾಗಿದ್ರು, ದಾಸತ್ವ ಒಳಗಾಗಿದ್ರು. ಯಾವುದಕ್ಕೆ ಏನು ಮಾಡ್ಬಿಟ್ರು ಅಂತಂದರೆ, ಫರೋನ ಸೈನ್ಯ ಈಜಿಪ್ಟ್ ಅವ್ರು ಏನು ಮಾಡ್ಬಿಟ್ರು, ಇಸ್ರೇಲ್ ದೇಶದ ಎಲ್ಲ ಜನರನ್ನ ಕರ್ಕೊಂಡು ಅವ್ರ ದೇಶದಲ್ಲಿ ಕೆಲಸದವ್ರನ್ನಾಗಿ ಮಡ್ಕೊಬಿಟ್ಟಿದ್ರು ಪ್ರಿಯರೇ. ತುಂಬ ವರ್ಷಗಳ ಕಾಲದಿಂದ ಅವರು ಕೆಲಸದವರಾಗಿದ್ದರು. ತುಂಬ ಕೆಲಸನೇ ಮಾಡಿಕೊಂಡು ತುಂಬ ಕಷ್ಟನ ಅನುಭವಿಸ್ತಾ ಇದ್ರು. ಒಂದು ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ. ಮೋಶೆ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ, ಅವ್ರನ್ನ ಬಿಡುಗಡೆ ಮಾಡಿಸಿ ಹಾಲು ಜೇನು ಹರಿಯುವಂಥ ದೇಶ ಅಂದರೆ ಇಸ್ರೇಲ್. ಏನಿದು ಹಾಲು ಜೇನು ಅಂತಂದರೆ ಸಮೃದ್ಧಿಯಾಗಿರುವಂಥ ಒಂದು ದೇಶ, ಎಲ್ಲ ಅಭಿವೃದ್ಧಿ ಹೊಂದಿರುವಂಥ ದೇಶ, ದೇವರ ಆಶೀರ್ವಾದ ಮಾಡಿರುವಂಥ ಒಂದು ದೇಶಕ್ಕೆ ನೀವು ಇವ್ರನ್ನ ಏನು ಮಾಡ್ತಾಯಿದ್ರೆ ಕರ್ಕೊಬರ್ತಿದ್ರೆ. ಕರ್ಕೊಬರ್ಬೇಕಾದ್ರೆ ಸರಳವಾಗಿ ಕರ್ಕೊಂಡ್ಬಿಟ್ರ, ಹೋಗಿ ಫರೋನ್ ಹತ್ರ ಕೇಳಿದ ತಕ್ಷಣ ಅವನು ಹೋಗ್ರಪ್ಪ ಹೇಳಿದ್ರು ಹೊಟ್ಟೋಗಿ ಗಂಟು ಮೂಟೆ ಕಟ್ಕೊಂಡು ಹೊಟ್ಟೋಗಿ ಅಂತ ಹೇಳಿದ್ನ? ಇಲ್ಲ ರೀ, ತುಂಬ ಕಷ್ಟ ಇತ್ತು. ಒಟ್ಟು 10 ಉಪದ್ರವಗಳಿಗೆ ಎದುರಿಗೆ ನಿಂತು ಆ ಒಂದು 10 ಉಪದ್ರವಗಳಲ್ಲಿ ತೊಂದರೆಗಳನ್ನೆಲ್ಲ ಅನುಭವಿಸಿ ಅದಾದಮೇಲೆ ಅವರು ಹೊರಟು ಬರಬೇಕಾದ್ರೂ ಕೂಡ ಕೆಂಪು ಸಮುದ್ರ ಗೊತ್ತಲ್ಲ, ಅದೇನಕ್ಕೆ ರೆಡ್ ಸಿ ಅಂತ ಕರೀತಾ ಇದ್ರು ಅಂತಂದರೆ, ಅದು ತುಂಬ ಜನ ಸಾಯ್ತಿದ್ದೆ ಅಲ್ಲಿ. ಅದಕ್ಕೇನೆ ಅಂತಂದರೆ ಸತ್ತ ಮೇಲೆ ಏನಾಗುತ್ತೆ, ಒಂದು ನೀರಿಗೆ ಏನೋ ರಕ್ತ ಸೇರಿದ್ರೆ ಏನಾಗುತ್ತೆ, ರೆಡ್ ಸಿ ಆಗುತ್ತಲ್ಲ, ಅದೇ ಥರನೇ ಕೆಂಪು ಸಮುದ್ರ ಅಂದ್ಬಿಟ್ಟು. ಸೊ ಅಂಥ ಒಂದು ಕಷ್ಟಕರವಾದಂಥ ಒಂದು ಜಾಗದಿಂದ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಡೀ ಇಸ್ರೇಲ್ ಜನಾಂಗ ಹೆಚ್ಚು ಕಮ್ಮಿ ನಾವು ನೋಡಬೇಕಾದ್ರೆ 35 ಲಕ್ಷಕ್ಕಿಂತ ಹೆಚ್ಚು ಜನರು ಅಂತ ನಾವು ನೋಡ್ಬೋದು. ಏನಕ್ಕೆ ಅಂದರೆ ಹೆಂಡತಿ, ಮಕ್ಕಳು, ಆಮೇಲಿಂದ ಅವ್ರ ಗಂಡು ಮತ್ತು ಅವ್ರ ಜೊತೆಲಿದ್ದಂಥ ಒಂದು ಕುರಿ ದನಗಳೆಲ್ಲ, ಇದೆಲ್ಲ ನಾವು ನೋಡ್ಬೇಕಾದ್ರೆ ತುಂಬ ಅಷ್ಟು ಜನರನ್ನೂ ಮೋಶೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕರ್ಕೊಂಡು ಬಂದು ಆ ಒಂದು ಸಮುದ್ರನ ದಾಟಿಸಿ ಬಂದ ನಂತರ ಏನು ಮಾಡ್ತಾ ಇದ್ದಾರೆ, ಒಂದು ಕೃತಜ್ಞತೆಗೆ ಅಂತ ಅಂದ್ಬಿಟ್ಟು ಯಜ್ಞನ ಅರ್ಪಿಸಾದ್ಮೇಲೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಈಗ ಅವ್ರಿಗೆ ದಾಶಾಜ್ಞೆನ ಕೊಡ್ತಾ ಇದ್ದಾರೆ ಪ್ರಿಯ. ಅದು ಯಾರು ಕೊಟ್ಟಿದ್ದು ಏನು ದೇವ್ರು ಹೇಳ್ತಾ ಇದ್ರು ಹಿಂಗೆ ಮೋಸೆಸ್ ಬರೆದುಬಿಟ್ರು ಅಂದರೆ ಇಲ್ಲ ರೀ, ದೇವರೇ ಏನು ಮಾಡಿದ್ರು ಅಂತಂದರೆ ಬರಹಣಗಳಿಂದ ಅವರೇ ಬರೆದಿದ್ದು. ಹೆಂಗೆ ಒಂದು ಕಲ್ಲಿನಲ್ಲಿ ಬರೀ ಒಂದೇ ಸೈಡ್ ಬರ್ತಾರ ಅಂತಂದ್ರೆ ಇಲ್ಲ, ಆ ಒಂದು ಕಲ್ಲಿನಲ್ಲಿ 2 ಸೈಡೂ ದಶಾಜ್ಞೆಗಳನ್ನ ಬರೆದುಬಿಟ್ಟು ಮೋಶೆ ಕೈ ಕೊಡ್ತಾರೆ ಪ್ರಿಯ. ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಈ ದಿನ. ಇದಾದ್ಮೇಲೆ ಏನಾಯಿತು, ಅವ್ರೇನೋ ಮಾಡಿದ್ರು, ದಶಾಜ್ಞೆ ಎಸ್ಬಿಟ್ರು, ಹೊರಟೋಯ್ತು, ಮತ್ತೆ ಇನ್ನೊಂದ್ಸರಿ ಹೋಗ್ಬಿಟ್ಟು ದೇವ್ರ ಹತ್ರ ಅವರು ಅದು ಬೇರೆ ಟಾಪಿಕ್. ನಮಗೆ ಇವತ್ತಿನ ಟಾಪಿಕ್ ಏನು ಅಂತ ನಾವು ನೋಡಬೇಕಾದ್ರೆ, ಈ ಒಂದು ದಶಾಜ್ಞೆಗಳು, ಈ 1ನೇ ಆಜ್ಞೆ ಏನು, 2ನೇ ಆಜ್ಞೆ ಏನು, 3ನೇ ಆಜ್ಞೆ ಏನು, ಇದನ್ನೇ ದೇವ್ರು ಯಾಕೆ ಕೊಟ್ಟರು, ಇದರಿಂದ ನಮಗೇನು ಪಾಠ ಅನ್ನೋದನ್ನು ನಾವು ನೋಡ್ಬಿಟ್ಟು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೋಣ. ಇಷ್ಟೇ ಸಿಂಪಲ್ ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ದಯವಿಟ್ಟು ಒಂದು ವಾಕ್ಯನ ಓದಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೆಲ್ಲ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೂಡಿಸಬಾರದು, ಅವುಗಳಿಂದ ಏನು ತೆಗೆದು ಬಿಡಬಾರದು ಎಂದರೆ. ನೋಡಿ, ಈ ಒಂದು ಪದ ಯಾರು ಹೇಳ್ತಾ ಇದ್ದಾರೆ ಅಂದರೆ, ಮೋಸೆಸ್ ಏನು ಮಾಡ್ತಾ ಇದ್ದಾರೆ, ಆಲ್ರೆಡಿ ದೇವ್ರ ಹತ್ರ ಕೇಳಿಸ್ಕೊಂಡು ಬಂದ್ಬಿಟ್ಟು ಜನರ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. ಜನರಿಗೆ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ, ಇದರಲ್ಲಿ ಏನು ಸೇರಿಸಬಾರ್ದು, ಇದನ್ನು ಏನೂ ತೆಗೆದಾಕ್ಬಾರ್ದು ಅಂದರೆ ಏನಕ್ಕಂದರೆ ಜನರ ಒಂದು ಮೈಂಡ್ ಸೆಟ್ ಏನಾಗಿತ್ತು, ಯಾವ್ದು ಅನುಕೂಲ ಇರುತ್ತೆ ಅದನ್ನು ಮಾತ್ರ ಸೇರಿಸ್ಕೋತಾರೆ, ಯಾವ್ದು ಅನಾನುಕೂಲವಾಗಿರುತ್ತೆ ಇದು ನಾವು ಮಾಡ್ತೀವೋ ಮಾಡಲ್ವಾ ನಮ್ಮ ಜೀವನದಲ್ಲಿ. ಇದನ್ನೇ ಆಗಿನ ಕಾಲದಲ್ಲಿದ್ದಂಥ ಜನಗಳು ಮಾಡಬಾರ್ದು ಅಂದ್ಬಿಟ್ಟೇ ಅವ್ರಿಗೆ ನೀಟಾಗಿ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಕೊಟ್ಟ ತಕ್ಷಣವೇ 1ನೇ ಆಜ್ಞೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಹೆಂಗಿತ್ತು ಅಂತಂದರೆ, ಈ ಒಂದು ಆಜ್ಞೆನ ಅವ್ರು ಕೇಳಬೇಕಾದ್ರೆ ಒಂದು ಭ್ರಮೆನೇ ಆಗ್ಬಿಡುತ್ತೆ. ನೋಡಿ, 1ನೇ ಆಜ್ಞೆ ಹೋಗಿ 3ನೇ ವಚನ.
ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಈಗಾಗಲೇ ಹೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ? ಆಲ್ರೆಡಿ ಅವರು ಬೇರೆ ದೇವ್ರುಗಳು ಮಾಡ್ಕೊಳ್ಳೋಕೆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರು ಅಂತ ಅಂದ್ಬಿಟ್ಟೆ ಅರ್ಥ ತಾನೆ. ಈಗ ನೀವು ಇಂಥ ತಪ್ಪು ಮಾಡಬೇಡಿ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಮಾಡ್ತಾ ಇರೋದಕ್ಕೆ ತಾನೇ ಹೇಳೋದಕ್ಕೆ ಸಾಧ್ಯ. ಅದೇ ಥರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿದ್ದಂಥ ಇಸ್ರೇಲ್ ಜನಾಂಗದಲ್ಲಿ ಕೆಲವರು ಏನಾಗಿದ್ರು, ಅನ್ಯರು ಕೂಡ ಸೇರ್ಬಿಟ್ಟಿದ್ರು. ಏನಕ್ಕಂತಂದ್ರೆ ಆಲ್ರೆಡಿ ಇವ್ರು ಎಲ್ಲಿ ಸೆರೆಮನೆಗೆ ಹೋಗಿದ್ರು? ಈಗ ಐಗುಪ್ತದಲ್ಲಿ ಇದ್ದಂಥವ್ರನ್ನೇ ಒಂದು ಮದುವೆ ಮಾಡ್ಕೊಳ್ಳೋದು, ಅಲ್ಲಿದ್ದಂಥ ಒಂದು ಕಲ್ಚರ್ಸ್ಗಳನ್ನೆಲ್ಲ ಇವರು ಅಳವಡಿಸ್ಕೊಳ್ಳೋದು, ಇವೆಲ್ಲ ನಡೆದಿರಲ್ವಾ? ಆಲ್ರೆಡಿ ಆಮೇಲೆ ಇದು ಹೊರಗೆ ಬರ್ಬೇಕಾದ್ರೆ ಇವ್ರು ಏನು ಮಾಡಿರ್ತಾರೆ, ನೀನು ಈಜಿಪ್ಟ್ ಒಳಗಡೆ ನೀನು ಇಲ್ಲೇ ಇದ್ಬಿಡು, ಫಾರಿನ್ ಕಡೆಯವರು ನೀನು ಇಲ್ಲೇ ಇದ್ಬಿಡು ಹುಡುಗ ಅಂತ ಹೇಳ್ಕೊಂಡು ಬಂದಿರ್ತಾರ. ಕರ್ಕೊಂಡೇ ಬಂದಿರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬನ್ನಿ ಹಾಲು ಜೇನು ಹರಿಯುವಂಥ ದೇಶ, ಹೊಸ ಜಾಗ ಕೊಡಿಸ್ತೀನಿ. ಈಗ ನಿಮ್ಗೆ ಯಾರಿಗಾದ್ರು ಒಂದೊಂದು ಎಕರೆ ಜಾಗ ಕೊಡ್ತೀನಿ, 3 ಬಿಟ್ಬಿಟ್ಟು ಬಂದ್ಬಿಡಿದ್ರೆ ಬಂದ್ಬಿಡ್ತೀರಾ ಬರಲ್ವಾ? ಹಂಗೆ ಅವರು ಏನು ಆಕಾಂಕ್ಷೆ ಇದ್ದಿದ್ದಂದ್ರೆ, ಇಸ್ರೇಲ್ಗೆ ಹೋಗ್ಬಿಟ್ರೆ ಸ್ವಂತ ದೇಶ ಸಿಗುತ್ತೆ, ನಂದು ಅಂತ ಒಂದು ಐಡೆಂಟಿಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಒಂದು ಆಸೆ ಆಕಾಂಕ್ಷೆಯಿಂದ ಬಂದಿದ್ದಾರೆ ಪ್ರಿಯರೇ. ಈಗ ಬರ್ಬೇಕಾದ್ರೆ ಇವ್ರಿಗೆ ಮೊದಲನೇದಾಗಿ ಹೇಳ್ತಿರೋದೇ ಏನು ಅಂತ ನಾವು ನೋಡ್ಬೇಕಾದ್ರೆ, ನೋಡಪ್ಪ, ನೋ ಅದರ್ ಗಾಡ್ಸ್ ಅಂದರೆ ಬೇರೆ ದೇವರುಗಳೇ ಇರಲೇಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನು ಹೇಳಿದ ತಕ್ಷಣ ಪ್ರಿಯ ಸಹೋದರ ಮತ್ತು ಸಹೋದರರೇ ಎಲ್ರಿಗೂ ಕೂಡ ದಿಗ್ಭ್ರಮೆ ಆಗ್ಬಿಡುತ್ತೆ. ನೋಡಿ, ಯೆರೆಮೀಯ 25ನೇ ಅಧ್ಯಾಯ 6ನೇ ವಚನ ಓದಿ. ಯೆರೆಮೀಯ 25ನೇ ಅಧ್ಯಾಯ 6ನೇ ವಚನ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಬೇಡಿರಿ. ನಿಮ್ಮ ಕೈಕೆಲಸದ ಗೊಂಬೆಗಳಿಂದ ನನ್ನನ್ನು ರೇಗಿಸದಿರಿ. ಹೀಗಾದರೆ ನಾನು ನಿಮಗೆ ಯಾವ ಕೇಡನ್ನು ಮಾಡುವೆನು ಎಂಬುದೇ ನೋಡಿದ್ರ, ಇಲ್ಲಿ ಇದ್ದಂಥ ಇಸ್ರೇಲ್ ಜನಗಳು ಏನು ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಆಲ್ರೆಡಿ ಅವ್ರ ಜೊತೆ ಸೇರಿರೋದ್ರಿಂದ ಅವ್ರು ಏನು ಮಾಡಿದ್ದಾರೆ, ಕೈ ಕೆಲಸಗಳಿಂದ ಗೊಂಬೆಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ರೀತಿ ಒಂದು ವಿಗ್ರಹಗಳನ್ನ ತಗೊಂಡು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಪ್ರಿಯರೇ. ಏನಕ್ಕಂದ್ರೆ ಅವ್ರಿಗೆ ಅಷ್ಟು ಒಂದು ಪರಿಜ್ಞಾನ ಅನ್ನೋದಿಲ್ಲ. ಇಸ್ರೇಲ್ ಅಂದರೆ ಏನು, ಯಹೂದಿಗಳು ಅಂದರೆ ಏನು, ದೇವರ ಒಂದು ಮೆಚ್ಚಿನ ಮಕ್ಕಳು ಅನ್ನೋದನ್ನು ಅವರು ಅಷ್ಟು ಅರ್ಥ ಮಾಡ್ಕೊಂಡು ಏನು ಮಾಡ್ಬಿಟ್ಟಿದ್ದಾರೆ. ಈ ರೀತಿ ಬಂದಿರೋವಂಥ ಜನರುಗಳನ್ನ ಸರಿಯಾದ ಮಾರ್ಗಕ್ಕೆ ತರಬೇಕಾಗಿರೋ ಕೆಲಸ ಯಾರ್ದು ಅಂದರೆ ಮೋಸಸ್ ಆಗಿತ್ತು. ಪ್ರಯತ್ನ ಪಟ್ರ ಅಂದರೆ 100,000 ಪಟ್ಟು ಪ್ರಯತ್ನನೇ ಪಟ್ಟಿದ್ದಾರೆ. ಅವರು ಪ್ರಯತ್ನನೇ ಪಡಲಿಲ್ಲ ಅನ್ನೋಂಗಿಲ್ಲ, ಪಟ್ಟರು. ಆದರೆ ರಿಸಲ್ಟ್ ಏನಾಯಿತು ಅಂದರೆ ಫೇಲ್ ಆಗೋಯ್ತು ಪ್ರಿಯ ಸಹೋದರ ಮತ್ತು ಸಹೋದರಿ. ಹೆಂಗೆ ಫೇಲ್ ಆಯಿತು? ಅದೇ ಯೆರೆಮೀಯ ಗ್ರಂಥದಲ್ಲಿ ಹೇಳ್ತಾರೆ. 35ನೇ ಅಧ್ಯಾಯ 15ನೇ ವಚನ. ಥ್ಯಾಂಕ್ ಯು ಸಿಸ್ಟರ್, ಕಂಟಿನ್ಯೂ ಮಾಡ್ತಾರಂತ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಷ್ಟು ಸಿಂಪಲಾಗಿ ಹೇಳ್ತಾ ಇದ್ದಾರೆ ನೋಡ್ರಪ್ಪ. ನೀವು ಏನು ಮಾಡಬೇಕಾಗಿದೆ ಅಂತಂದರೆ, ಈ ಒಂದು ಕರ್ತವ್ಯನ ಮಾಡೋ ಹಾಗಿಲ್ಲ, ನೀವು ಆಲ್ರೆಡಿ ಅದನ್ನು ಮಾಡ್ಕೊ ಬಂದಿರೋದ್ರಿಂದ ನೀವು ಬಿಡಬೇಕು. ಅದಕ್ಕೆ ದೇವ್ರು ಏನಂತಂದರೆ ಎಲ್ಲ ಪ್ರವಾದಿಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಈಗ ಮೋಸಸ್ ಪ್ರವಾದಿನೇ ಇಲ್ವಾ? ಭಯಂಕರ ದೊಡ್ಡ ಪ್ರವಾದಿನೇ. ಅವರು ಅಷ್ಟೇ ಜನರನ್ನ ನಡೆಸಬೇಕು, ದೇವ್ರ ಹತ್ರ ಸಂಭಾಷಣೆನ ಹೊಂದಬೇಕು ಅಂತಂದರೆ ಉನ್ನತವಾದಂಥ ಒಂದು ಪ್ರವಾದಿನೇ. ಈ ಪ್ರವಾದಿ ಎಷ್ಟೋ ಕಷ್ಟಪಟ್ಟು ಎಲ್ಲ ರೀತಿಲೂ ಹೇಳಿ, ಈ ರೀತಿ ಮಾಡಬಾರ್ದು, ನೀವು ಬರೀ ಯೆಹೋವ ದೇವ್ರನ್ನೇ, ತಂದೆಯ ದೇವ್ರನ್ನ ಮಾತ್ರ ನೀವು ಏನು ಮಾಡಬೇಕು ಅಂದರೆ ಪ್ರೇಸ್ ಮಾಡಬೇಕು, ಆರಾಧಿಸ್ಬೇಕು, ಘನಪಡಿಸ್ಬೇಕೇ ಹೊರತು ಈ ರೀತಿ ನೀವು ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಪಟ್ಟರು. ಬಟ್ ಇವರಲ್ಲಿದ್ದಂಥ ಒಂದು ಮಂಕುತನ, ಒಂದು ನಿಶ್ಚಲತವಾದಂಥ ಒಂದು ಮನಸ್ಥಿತಿಯಿಂದ ಏನು ಮಾಡ್ಬಿಟ್ರು ಅಂದರೆ ಇಂಥ ಒಂದು ದುರಾಚೆಗಳಿಗೆ ಒಳಗಾಗ್ಬಿಟ್ರು ಪ್ರಿಯರ. ಇದು ನಮಗೆ ಗೊತ್ತಾಯಿತು. ಈಗ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೊಂದು ಕೆಲವೊಂದು ಎಕ್ಸಾಂಪಲ್ಸ್ ಬೈಬಲಲ್ಲಿದೆ. ಈಗ ದೇವರನ್ನ ಆರಾಧನೆ ಮಾಡಬೇಕು, ಓಕೆ, ಅದು ಬಿಟ್ಟು ಏನಾದರೂ ಅನ್ಯ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ನಮ್ಮ ಕತೆ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕಾ ಬೇಡವಾ? ಇದು ಎಷ್ಟು ಕಡೆ ಎಕ್ಸಾಂಪಲ್ಸ್ ಇದೆ ಅಂದರೆ 3 ಕಡೆ ಇದೆ ಒಂದು ಎಕ್ಸಾಂಪಲ್ಸ್. ಮೊದಲನೇದು ನ್ಯಾಯಸ್ಥಾಪಕರು, ಗಿದ್ಯೋನ್ ಗೊತ್ತಲ್ವಾ? ಅಲ್ಲೊಂದು ಘಟನೆ ನಡೆಯುತ್ತೆ.
ಎರಡನೇ ಒಂದು ಘಟನೆ ನಡೆಯೋದು ಎಲ್ಲಿ ಅಂತ ನಾವು ನೋಡಬೇಕಾದ್ರೆ ಸೌಲ್ ಘಟನೆ ನಡೆಯುತ್ತೆ. ದಾವಿದ ಮತ್ತು ಸೌಲ್ ಘಟನೆ ಒಂದು ನಡೆಯುತ್ತೆ. ಮೂರನೇದೇನು ಅಂತಂದರೆ ಯೇಸು ಕ್ರಿಸ್ತರೇ ನೇರವಾಗಿ ಹೇಳ್ಬಿಡ್ತಾರೆ ಯಾರನ್ನ ಆರಾಧನೆ ಮಾಡಬೇಕು, ಯಾರನ್ನ ಆರಾಧನೆ ಮಾಡಬಾರ್ದು ಅಂದ್ಬಿಟ್ಟು. ಓಕೆನಾ? ಸೊ ಈ 3 ಪಾಯಿಂಟ್ ನಾವು ನೋಡ್ಬಿಡೋಣ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಗೆ ಆಲ್ರೆಡಿ ಗೊತ್ತು ನ್ಯಾಯಸ್ಥಾಪಕರು ಪುಸ್ತಕ ಓದಿರ್ತೀರಲ್ವಾ? ಓದಿದಿರಲ್ವ ನ್ಯಾಯಸ್ಥಾಪಕರುಗಳು ಪುಸ್ತಕಗಳಲ್ಲಿ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ ತೆಗೀರಿ. ಒಂದು ನಿಮಿಷ ನಾನು ತೆಗೆದುಕೊಳ್ತೀನಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ನಾವು ಆರ್ಡರ್ನ ನಾವು ನೋಡೋಣ. ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ. ಇಲ್ಲಿ ಏನಾಗುತ್ತೆ ಅಂತಂದರೆ ದೇವ್ರು ಏನು ಮಾಡಿದ್ರು, ಮನುಷ್ಯನ ಉಂಟು ಮಾಡಿಬಿಟ್ಟು ಅವ್ನಿಗೆ ಈ ರೀತಿಯೆಲ್ಲ ಇರಬೇಕು ಅಂತೆಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟು, ಆಜ್ಞೆಗಳನ್ನೆಲ್ಲ ಕೊಟ್ಟು ದೇವ್ರು ಏನು ಮಾಡಿದ್ರು ಅಂದರೆ ಪ್ರವಾದಿಗಳ ಮುಖಾಂತರ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡು ಇಸ್ರೇಲಿಗೆ ಕರ್ಕೊಬಂದು ಬಿಟ್ಟರು. ಈಗ ಇಸ್ರೇಲಲ್ಲಿ ಜನ ಜಾಸ್ತಿಯಾಗಿ ತುಂಬಿಕೊಂಡ್ರು. ಈಗ ಇಲ್ಲಿ ಇವ್ರನ್ನ ಕಾಪಾಡೋದಕ್ಕೆ ಈಗ ದೇವ್ರು ಯಾರಿಗೆ ಒಂದು ಕೆಲಸನ ಕೊಡ್ತಾ ಇದ್ರು ಅಂದರೆ ನ್ಯಾಯಸ್ಥಾಪಕರುಗಳಿಗೆ ಕೊಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ನ್ಯಾಯ ಸ್ಥಾಪನೆ ಮಾಡೋದಕ್ಕೆ ಅಂದ್ಬಿಟ್ಟು ಹಲವಾರು ಮಂದಿಗಳಿದ್ರು. ಇವರು ಕರೆಕ್ಟಾಗಿ ನ್ಯಾಯ ಸ್ಥಾಪನೆ ಮಾಡ್ತಿದ್ರಾ? ಹಾಂ, ವಾಕ್ಯ ಓದಿ. 2ನೇ ಅಧ್ಯಾಯ 19ನೇ ವಚನ. ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಇಸ್ರಾಯೇಲರು ಹಿಡಿದುಕೊಂಡು ತಮ್ಮ ಹಿರಿಯರಿಗಿಂತಲೂ ಭ್ರಷ್ಟರಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸಿ ಸೇವಿಸಿ ಅವುಗಳಿಗೆ ಅಡ್ಡಬಿದ್ದರು. ಅವರು ಈ ತಮ್ಮ ದುರ್ಮಾರ್ಗವನ್ನು ಮೊಂಡತನವನ್ನು ಬಿಡದೇ ಇಲ್ಲ. ನೋಡಿದ್ರಾ? ನಾವು ಎಲ್ಲ ಪಾಠಗಳು ಕೇಳ್ತೀವಿ. ಇಸ್ರೇಲ್ಗೆ ಏನು ಜಾಸ್ತಿ ಇತ್ತು? ಮೊಂಡತನ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಏನಕ್ಕಂದರೆ ಅದು ಬೇರೆ ಏನಾಗ್ಬಿಟ್ಟಿದೆ, ಮೊಂಡತನ ಇದೆ. ಇನ್ನು ಕೊಂಬೆ ಮೊಂಡತನ ಇರೋದಿಲ್ವಾ? ಅದೇ ಥರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಏನು ಆಗೋಯ್ತು ಅಂತ ನಾವು ನೋಡಬೇಕಾದ್ರೆ ಇಲ್ಲಿ ಕಂಪ್ಲೀಟಾಗಿ ನ್ಯಾಯಸ್ಥಾಪಕರು ನ್ಯಾಯನ ದೇವರು ಹೇಳಿರುವಂಥ ಈ ಆಜ್ಞೆಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಈ ರೀತಿ ಕೈಗೊಂಡು ನಡಿಬೇಕು, ಈ ರೀತಿಯೇ ಇರಬೇಕು ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಆಗಿ ಇರಬೇಕಾಗಿತ್ತು. ಆದರೆ ಅವರು ಏನಾಗೋದ್ರು ಅಂದರೆ ಅನೀತಿಗೆ ಹೊರಟೋಗ್ಬಿಟ್ರು, ತಪ್ಪಾಗಿ ಮಾಡ್ಕೊಂಡು ಹೊಂಟೋದ್ರು. ಇವ್ರು ಆದಮೇಲೆ ಏನಾಯಿತು, ಇಡೀ ಇಸ್ರೇಲು ಫುಲ್ ಅಂದರೆ ಫುಲ್ಲು ಕೊಲಾಪ್ಸ್ ಆಗೋಯ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದರಿಂದ ಏನಾಗೋಗುತ್ತೆ ಅಂದರೆ ದೇವರು ಈಗ ಮಿದ್ಯಾನ್ಯರು ಗೊತ್ತಲ್ವಾ? ಅವ್ರು ಯಾರು ಅಗೇನೆಸ್ಟು? ದೇವರ ಒಂದು ಅಗೇನೆಸ್ಟೇ ಮಿದ್ಯಾನ್ರು ಪ್ರಿಯರೇ. ಇವ್ರ ಮುಖಾಂತರ ಏನಾಗೋಯ್ತು ಅಂದರೆ ಇವ್ರನ್ನೆಲ್ಲ ಸರ್ವನಾಶನೇ ಮಾಡಿಸ್ಬಿಟ್ರು ಪ್ರಿಯರೇ. ಯಾವ ರೀತಿ ನೋಡಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾರೆ. ಮಿದ್ಯಾನ್ಯರು, ಅಮಾಲೇಕ್ಯರು, ಮೂರನ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳುಕೊಂಡಿದ್ದರು. ಅವರು ಒಂಟೆಗಳ ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದರು. ಸಾಕು. ಇವ್ರ ಬಗ್ಗೆ ನಮಗೆ ಇನ್ಸ್ಟ್ರಕ್ಷನ್ ನಾವು ಕೊಡ್ತೀವಿ. ನೀವು ಮನೆಗೆ ಹೋಗಿ 7ನೇ ಅಧ್ಯಾಯ ಪೂರ್ತಿ ಓದಿ. ಏನಾಗೋಗುತ್ತೆ ಅಂತಾರೆ, ಇವ್ರ ಮುಖಾಂತರನೇ ಏನು ಮಾಡಿದ್ರು, ಇವ್ರನ್ನ ನಾಶ ಮಾಡ್ಬಿಟ್ರು ಪ್ರಿಯರೇ. ಅಂದರೆ ಏನರ್ಥ ಅಂದರೆ ದೇವರ ವಿರುದ್ಧವಾದಂಥ ಏನೇ ಒಂದು ಸಣ್ಣ ಕೆಲಸ ನಾವು ತಪ್ಪಾಗಿ ಮಾಡಿದ್ರೆ ದೇವ್ರೇನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ನಾಶ ಮಾಡಿಬಿಡ್ತಾರೆ ಪ್ರಿಯರೇ. ಇದೊಂದು ನಮಗೆ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ. ಯಾರ ಬಗ್ಗೆ? ಸೌಲು ಮತ್ತು ದಾವೀದ ಬಗ್ಗೆ. ನೋಡಿ, ಅವ್ರ ಬಗ್ಗೆನೂ ಓದ್ಬಿಡೋಣ. 1 ಸಾಮುವೇಲ 2ನೇ ಅಧ್ಯಾಯ 12ನೇ ವಚನ. ಎಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ 1 ಸಾಮುವೇಲ 2:12. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪೆರಿಗೆಯಲ್ಲಾಗಲಿ, ಬಂಡಾಯದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚು ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ನೋಡಿ, ಇಲ್ಲೇನು ನಡೀತಾ ಇದೆ ಅಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ ಕನ್ಫ್ಯೂಷನೇ ಬೇಡ. 1 ಸಾಮುವೇಲ 2ನೇ ಅಧ್ಯಾಯ 12ನೇ ವಚನ. ನೋಡಿ, ಏನಿಲ್ಲ, ಸಿಂಪಲ್. ಇಲ್ಲಿ ಎಲಿಯ ಹೆಂಗಿದ್ರು? ತುಂಬ ಪವರ್ಫುಲ್ ಪ್ರವಾದಿ ಅಲ್ವಾ? ತುಂಬ ಒಳ್ಳೆ ಪ್ರವಾದಿ. ಆದರೆ ಅವ್ರ ಮಕ್ಕಳು ದುಷ್ಟರಾಗೋದ್ರು. ಎಷ್ಟು ದುಷ್ಟರು ಅಂದರೆ ತಂದೆಗೆ ತಕ್ಕ ಮಕ್ಕಳ, ತಂದೆಗೆ ವಿರುದ್ಧವಾದಂಥ ಮಕ್ಕಳಾಗೋಗಿದ್ರು.
ಇವ್ರು ಏನು ಮಾಡೋದು ಅಂದರೆ ಯಜ್ಞನ ನೈವೇದ್ಯಗಳನ್ನ ಅರ್ಪಿಸ್ಬೇಕಾದ್ರೆ ಗಾಂಭೀರ್ಯವಾಗಿ ನಡೆಸಬೇಕು, ಅದು ಒಂದು ವಿಧಾನವಾಗಿತ್ತು ಪ್ರಿಯರೇ. ಇವ್ರು ಏನು ಮಾಡ್ಬಿಟ್ರು ಅಂತಂದರೆ ಸೋಲ್ಜರ್ಸ್ ಹತ್ರ ಇರೋಂಥ ಒಂದು ಕೆಲವೊಂದು ಈಟಿ ಕೊಂಬುಗಳೆಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ಚುಚ್ಚಿ ಇದನ್ನು ಮಾಡೋದು, ಅದೇ ರೀತಿ ತಪ್ಪಲೆಗಳಿಗೆ ಬೇರೆ ರೀತಿ ವರ್ಗಾವಣೆ ಮಾಡೋದು, ಇದನ್ನೆಲ್ಲ ಮಾಡಿದ್ರು. ಈಗ ಎಲ್ಲಿನ ಮಕ್ಕಳನ್ನ ದೇವ್ರು ಬಿಟ್ಬಿಟ್ರಾ? ಕಂಪ್ಲೀಟಾಗಿ ನಾಶನೇ ಮಾಡಿಬಿಟ್ರು ಪ್ರಿಯರೇ. ಸೊ ಅದು ನಮ್ಗೆ ಗೊತ್ತು. 15 ವರ್ಷದಲ್ಲಿ ಇವೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವ್ರು ಏನು ಮಾಡ್ತಾರೆ ಅಂತಂದರೆ, ದೇವರನ್ನ ಹೇಳಿರ್ಬೇಕಾದ್ರೆ ನಾವು ಒಬ್ಬರೇನೇ ದೇವರು ಅಂತ ಹೇಳಾದ್ಮೇಲೆ ಅವ್ರು ಬಿಟ್ಟು ಬೇರೆ ಒಂದು ದೇವರುಗಳಿಗೆ ನಾನು ಅಡ್ಡ ಬೀಳ್ತೀನಿ, ನನಗೆ ದೇವರು ಸಂರಕ್ಷಣೆ ಮಾಡ್ತಾರೆ ಅಂತ ಅನ್ನೋದನ್ನು ದೇವ್ರು ಕಂಪ್ಲೀಟಾಗಿ ಕೊಲಾಪ್ಸ್ ಮಾಡ್ತಾರೆ. ಇನ್ನು ನಾವು ನೋಡಬೇಕಾದ್ರೆ ಡ್ಯಾನಿಯಲ್ನ ಪುಸ್ತಕದಲ್ಲೂ ಕೂಡ ಏನು ನಡೆಯುತ್ತೆ ಅಂತ ನಾವು ನೋಡಬೇಕಾದ್ರೆ, ರಾಜ ಹೇಳ್ತಾರೆ, ನೀನು ಈ ಒಂದು ದೇವರುಗಳಿಗೆ ಅಡ್ಡ ಬಿದ್ದರೆ ನೀವು ಶದ್ರಕ್ ಮೇಷಕ್ ಅಭಿನವ್ರನ್ನ ಏನು ಮಾಡ್ತಾರೆ, ಬಿಡುಗಡೆನೇ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅವ್ರು ಅಡ್ಡ ಬಿದ್ರಾ? ಏನಾಯ್ತು? ದೇವ್ರು ಅವ್ರನ್ನ ಕಾಪಾಡಿದ್ರೆ ಇಲ್ವಾ? ಇದೇ ಥರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತನ ಒಂದು ಸಾಮ್ಯದ ಮುಖಾಂತರ ಒಂದು ಮಾತಾಡ್ತಾರೆ ನೋಡಿ. ಲೂಕ 2ನೇ ಅಧ್ಯಾಯ 41ನೇ ವಚನದಿಂದ 52ನೇ ವಚನದವರೆಗೂ ಓದಿ. ಲೂಕ 2ನೇ ಅಧ್ಯಾಯ 41ರಿಂದ 52. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ತಿನಿಸುಗಳನ್ನು ತೀರಿಸಿಕೊಂಡು ಹಿಂದಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನೋ ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಾಂಧವರಲ್ಲಿ 48ರಿಂದ ಓದಿ ಸಿಸ್ಟರ್. ಟಾಪಿಕ್ ನಮ್ಗೆ ಗೊತ್ತಾಯ್ತು. 48ರಿಂದ ಓದಿ. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಕೇಳಿದನು. ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಓದಲು. ಸಾಕು ಸಿಸ್ಟರ್. ನಮ್ಗೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ಬೇಕಾಗಿರೋದು ಸಿಸ್ಟರ್, ಏನಂತ ನಾವು ನೋಡಬೇಕಾದ್ರೆ, ಇಲ್ಲಿ ಯೇಸು ಕ್ರಿಸ್ತರು ಏನು ಮಾಡ್ತಾ ಇದ್ದಾರೆ ಅಂದರೆ 12ನೇ ವಯಸ್ಸಿನಲ್ಲಿ ಇದ್ದಾರೆ. ಅವ್ರು ಏನು ಮಾಡ್ಬಿಟ್ರು ಅಂದರೆ ಆಲಯಕ್ಕೆ ಬಂದು ನಿಂತ್ಕೊಬಿಟ್ಟು ಅಲ್ಲಿದ್ದಂಥ ಮುಖ್ಯ ಐ ಪ್ರಿಸ್ಟ್ಗಳ ಹತ್ರ ಎಲ್ಲನೂ ಏನು ಮಾಡ್ತಾರೆ, ಮಾತುಕತೆ ಮಾತಾಡ್ತಾ ಇದ್ದಾರೆ. ಇವ್ರೇನು ಮಾಡ್ಬಿಟ್ರೆ, ಅಪ್ಪ ಅಮ್ಮ ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಗುಂಪಲ್ಲೇ ಇದ್ದಾರೆ ಅಂದ್ಬಿಟ್ಟು ಅವ್ರು ಊರಿಗೆ ತಳ್ಳಿಬಿಟ್ಟಿದ್ದಾರೆ. ಬಟ್ ಅವ್ರು ಅವ್ರ ಜೊತೆ ಇರಲ್ಲ. ಬಟ್ ಅವ್ರು ಇಲ್ಲೇ ಇದ್ದರು. ಅವ್ರು ಬಂದು ವಾಪಸ್ ಬಂದು ಕೇಳಬೇಕಾದ್ರೆ, ನಾನು ನನ್ನ ತಂದೆ ಮನೆಯಲ್ಲಿರೋದು ನಿಮಗೆ ಏನು ಕಷ್ಟನಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನಿದು ತಂದೆ ಮನೆ ಅಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರು ಆಜ್ಞೆಗಳನ್ನ ಕೊಟ್ಟರು. ದಾನಿಯಲ್ಗೆ ಆಗಲಿ, ಎಲಿಯನ್ಗೆ ಆಗಲಿ, ಇನ್ನು ನಾವು ನೋಡಬೇಕಾದ್ರೆ ಇನ್ನು ಯಾರಿಗೇ ಆದ್ರೂ ಕೂಡ ಅವ್ರು ಬಂದಂಥ ಮಕ್ಕಳುಗಳನ್ನ ನಾವು ನೋಡಬೇಕಾದ್ರೆ ಎಲ್ಲರೂ ಏನು ಮಾಡಿದ್ರು, ಕೊಲಾಪ್ಸ್ ಆಗೋದ್ರು. ಬಟ್ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಅಂದರೆ, ತಂದೆ ದೇವರ ಮಗನಾಗಿದ್ರೂ ಕೂಡ ಏನು ಮಾಡಿದ್ರು ಅಂದರೆ ಆಜ್ಞೆಗಳನ್ನ ಕೈಗೊಂಡು ನಡೆಯೋದ್ರಲ್ಲಿ ಪ್ರಾಮುಖ್ಯತೆನ ಹೊಂದಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ಪ್ರಕಾರನೇ ನಮಗೂ ಇಲ್ಲಿ ಏನು ಮಾರ್ಗಸೂಚನೆ ಮಾಡ್ತಾ ಇರೋದಂದರೆ, ಇದೆಲ್ಲ ಸುಮ್ಮನೆ ಇಲ್ಲಿ ಪ್ರವಾದಿಗಳಿಗೆ ಮತ್ತು ನಾವು ನೋಡಬೇಕಾದ್ರೆ ಅಪೋಸ್ಟಲ್ಸ್ಗಳಿಗೆ, ಆಮೇಲಿಂದ ಮುಖ್ಯವಾದಂಥ ವ್ಯಕ್ತಿಗಳಿಗೆ ಎಲ್ಲ ಹೇಳ್ತಾ ಇರೋದು. ಈ ಆಜ್ಞೆಗಳು ಯಾರಿಗೆ ಹೇಳ್ತಾ ಇರೋದಂದರೆ ನಮಗೆ ಹೇಳ್ತಾ ಇರೋದು. ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಬೇರೆ ಒಂದು ದೇವರುಗಳಿಗೆ ಅಡ್ಡ ಬೀಳಲೇಬಾರ್ದು. ನಾವು ಯಾರಿಗೆ ಬಿಡಬೇಕು ಅಂತಂದರೆ ತಂದೆಯ ದೇವ್ರಿಗೆ ಮಾತ್ರ ನಮ್ಮ ಮನಸ್ಥಿತಿ ಪೂರ್ಣ ಮನಸ್ಸಿನಿಂದಲೂ ಕೂಡ ನಾವು ತಂದೆಯ ದೇವ್ರನ್ನ ಅಡ್ಡ ಬಿದ್ದು ಆರಾಧನೆ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲ. ಏನು ಅಡ್ಡ ಬಿದ್ದು ಅಂದರೆ ಏನು, ಉದ್ದುದ್ದ ನಮಸ್ಕಾರ ಮಾಡ್ಬಿಡೋದಲ್ಲ ಪ್ರಿಯರೇ. ಕ್ರಿಯಾತ್ಮಕವಾದಂಥ ಒಂದು ಕೆಲಸಗಳಲ್ಲಿ ಮತ್ತು ನಮ್ಮ ಒಂದು ಚಟುವಟಿಕೆಗಳಲ್ಲೆಲ್ಲೂ ಕೂಡ ದೇವರನ್ನ ನಾವು ಬಿಂಬಿಸ್ಬೇಕೇ ಹೊರತು ಬೇರೆ ರೀತಿ ಬಿಂಬಿಸಬಾರ್ದು. ಇಲ್ಲಿ ಈ ಒಂದು ಆಜ್ಞೆಗಳನ್ನ ಹೇಳ್ಬೇಕಾದ್ರೆ ಈ 1ನೇ ಆಜ್ಞೆ, 2ನೇ ಆಜ್ಞೆ, 3ನೇ ಆಜ್ಞೆ ಏನಾಗಿದೆ ಅಂತಂದರೆ, ಇದು 3 ಕೂಡ ದೇವ್ರಿಗೆ ಸಂಬಂಧಪಟ್ಟಿರೋದು. ಏನಕ್ಕೆ ಅಂದರೆ ದೇವ್ರಿಗೆ ಬಿಟ್ಟು ಬೇರೆದಕ್ಕೆ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ ಮೋಸೆಸ್. ಏನಕ್ಕೆ ಹಿಂಗೆ ಮಾಡಿದ್ರು ಅಂತಂದರೆ, ಇವರು ಮಾಡೋ ಕೆಲಸ ಏನಾಗಿತ್ತು ಅಂತಂದರೆ ತಪ್ಪಾಗಿ ಮಾಡಬಾರ್ದು, ತಪ್ಪಾಗಿ ಆಚರಣೆ ಆಗಬಾರ್ದು ಅಂದ್ಬಿಟ್ಟೇ ಮಾಡಿದ್ದು. ಏನಕ್ಕೆ ಅಂದರೆ 1ನೇ ಆಜ್ಞೆ ಏನಂದರೆ ನಿಮಗೆ ಬೇರೆ ದೇವ್ರುಗಳು ಇರಬಾರ್ದು ಅಂದ್ಬಿಟ್ಟು. 2ನೇ ಆಜ್ಞೆ ಏನು, ಬೇರೆ ಮೂರ್ತಿಗಳನ್ನ ಮಾಡ್ಕೋಬಾರ್ದು ಅಂದ್ಬಿಟ್ಟು. 3ನೇ ಆಜ್ಞೆ ಏನು ಹೇಳಿದ್ರು, ನೀನು ದೇವರ ಹೆಸರನ್ನ ನೀನು ಅಯೋಗ್ಯ ಕಾರ್ಯಕ್ಕೆ ಎತ್ತಬೇಡ ಅಂದ್ಬಿಟ್ಟು. ಈ 3ನೇ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲೂ ಕೂಡ.
ನಾವು ಕೂಡ ಏನು ಮಾಡ್ತೀವಿ ಅಂತಂದರೆ ದೇವರನ್ನ ಒಂದು ಮಾತಿನಲ್ಲಿ ಮಾತಾಡಬೇಕಾದ್ರೆ ಆಗಲಿ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಆಗಲಿ ತಪ್ಪಾಗಿ ನಾವು ಹೇಳಕ್ಕೆ ಹೋಗ್ಬಾರ್ದು. ಆ ಒಂದು ಪರಿಜ್ಞಾನ ನಮ್ಮಲ್ಲಿ ಇಟ್ಕೊಂಡೇ ಇರಬೇಕು ಪ್ರಿಯರೇ. ಇದು ಮೊದಲನೇ ಒಂದು ಆಜ್ಞೆ. ಎರಡನೇ ಆಜ್ಞೆ ಹೊಂಟೋಗ್ಬಿಡೋಣ. ಎರಡನೇ ಆಜ್ಞೆನ ಓದಿ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಕಂಟಿನ್ಯೂ ಮಾಡಿ. ಮೊದಲನೇ ಆಜ್ಞೆ, ಎರಡನೇ ಆಜ್ಞೆ. ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಅಷ್ಟೇ ಎರಡನೇ. ಎರಡನೇ ಆಜ್ಞೆ ಏನಂತ ನಾವು ನೋಡ್ಬೇಕಾದ್ರೆ ಯಾವ ಮೂರ್ತಿಯನ್ನು ಕೂಡ ಮಾಡಿಕೊಳ್ಳಬಾರದು ಅಂದ್ಬಿಟ್ಟು ಹೇಳ್ತಾರೆ. ಏನಕ್ಕೆ ದೇವ್ರು ಹಿಂಗೆ ಹೇಳಿದ್ರು? ಪ್ರಿಯ ಸಹೋದರ ಮತ್ತು ಸಹೋದರಿ, ನಮಗೆ ಗೊತ್ತಿರೋ ಪ್ರಕಾರ ಅವರು ಕೈಯಲ್ಲಿ ಏನು ಮಾಡ್ಬಿಡ್ತಿದ್ರು? ಮೂರ್ತಿ ಮಾಡ್ಬಿಡ್ತಿದ್ರು. ಈಗ ಕೀರ್ತನೆ 115 ಓದಿದ್ದೀರಾ? ಮಾತಾಡಲ್ಲ, ಏನೂ ಇಲ್ಲ. ಈಗ ನೋಡಿದ್ರೆ ಈ ತಿಂಗಳೆಲ್ಲ ಏನು ಮಾಡ್ತಾ ಇದಾರೆ? ಆ ಮೂರ್ತಿ ಮಾಡ್ಕೊಂಡು ಫುಲ್ ಅದ್ರ ಮುಂದೆ ಎಲ್ಲ ಥರ ಸಾಂಗನ್ನೆಲ್ಲ ಹಾಕ್ಕೊಂಡು ತಲೆನೇ ಕೆಡಿಸ್ಬಿಟ್ಟಿದ್ದಾರೆ. ಸೊ ಇದು ಏನಾಗೋಯ್ತು ಅಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅಂತ ಇದ್ರಲ್ಲ, ಅವ್ರೇನು ಮಾಡಿದ್ರು, ಒಂದು ಯೂನಿಟಿ ಇರಲಿ, ಒಂದು ಐಕ್ಯತೆ ಇರಲಿ ಅಂದ್ಬಿಟ್ಟು ಈ ಒಂದು ಫೆಸ್ಟಿವಲ್ನ ತಂದು ಮಾಡಿದ್ರು. ಇದೇನಾಗೋಯ್ತು, ತುಂಬ ದೊಡ್ಡದಾಗಿ ಆಗಿ ತುಂಬ ಇಂಡಿಯಾಗೆ ಫುಲ್ಲು ಲಾಸ್ ಆಗೋ ಥರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಇದು ಬಿಡಿ, ಔಟ್ ಆಫ್ ಟಾಪಿಕ್. ನಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಕೀರ್ತನೆ 115 1ರಿಂದ 6ನೇ ವಚನ ಓದ್ಬಿಡೋಣ. ನಮ್ಮನ್ನಲ್ಲ, ಯೆಹೋವನೇ ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು ಅವುಗಳಲ್ಲಿ ಭರವಸವಿರುವವರು ಅಂಥವುಗಳೇ. ನೋಡಿ, ಅವರಂತಲೇ ಆಗೋಗ್ತಾರಂತೆ ಪ್ರಿಯರೇ. ಸೊ ನಾವು ಈ ಒಂದು ಸ್ಥಿತಿಲಿ ಪ್ರೀವಿಯಸ್ ಇದ್ವಿ. ಈಗ ಏನಾಗಿದ್ದೀವಿ ಅಂತಂದ್ರೆ, ನಮ್ಮ ಒಂದು ಜೀವಿತದ ಹಿಂದ್ಗಡೆ ಆ ರೀತಿ ಇದ್ರೂ ಕೂಡ ನಮ್ಮನ್ನ ದೇವ್ರು ಏನು ಮಾಡಿದೆ ಅಂತ ಬಿಡುಗಡೆ ಮಾಡಿ ಇಂಥ ಒಂದು ನಂಬಿಕೆ ಉಳ್ಳಂಥ ದೇವ್ರನ್ನ, ಅಂದರೆ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನ್ನ ಬೇಕಾದದ್ದನ್ನೆಲ್ಲ ಮಾಡುವ ತಾನಾಗಿದ್ದಾನೆ. ಅಂದರೆ ಏನಂದರೆ, ಪರಲೋಕದಲ್ಲಿರುವಂಥ ತಂದೆ ದೇವರನ್ನ ನಾವು ಹೊಂದ್ಕೊಳ್ಳೋಂಥ ಒಂದು ಅವಕಾಶನ ದೇವರು ನಮ್ಗೆ ಏರ್ಪಾಡು ಮಾಡಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಮಾಡುವಂಥ ಒಂದು ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ಏನೇನು ತಪ್ಪು ಮಾಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ? ಮೊದಲನೇದಾಗಿ ನಾವು ದೇವ್ರನ್ನ ಆರಾಧನೆ ಮಾಡಬೇಕು, ಪರ್ಫೆಕ್ಟಾಗಿ ನಾವು ಮಾಡಬೇಕು. ಅದು ಮೊದಲಾಗಿ ಈ ಒಂದು ಐಡಲ್ಸ್ಗಳನ್ನ, ಈಗ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ಏನು ಮಾಡ್ತಾರೆ? ಈಗೇನು ಯೇಸು ಕ್ರಿಸ್ತರು ಹಂಗೆ ಇದ್ದಾರಾ? ಇನ್ನು ಮಗು ಥರದ ಫೋಟೋಗೆಲ್ಲ ಅಡ್ಡ ಬೀಳೋದು, ರೋಸ್ರಿ ಮಾಡೋದು, ಆಮೇಲೆ ಮರಳಿಗೆ ಈ ರೀತಿ ಮಾಡೋದು, ಇದನ್ನೆಲ್ಲ ಏನಿದೆ ಅಂತಂದರೆ ತಪ್ಪು ಅಂದರೆ ತುಂಬ ದೊಡ್ಡ ತಪ್ಪು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇನ್ನು ನಾವು ನೋಡಬೇಕಾದ್ರೆ ಈ ಒಂದು ಆಜ್ಞೆನೇ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ರೋಮನ್ ಕ್ಯಾಥಲಿಕ್ ಬೈಬಲಲ್ಲಿ ತೆಗೆದೇ ಬಿಟ್ಟಿದ್ದಾರೆ. ನೋ ಐಡಲ್ ವರ್ಷಿಪ್ ಅನ್ನೋದು ಇದೆಯಲ್ಲ, ಈ ಮೂರ್ತಿಗಳನ್ನ ಮಾಡ್ಕೊಂಡು ಅಡ್ಡ ಬೀಳೋಂಥ ಒಂದು ಆಜ್ಞೆ ಇದೆಯಲ್ಲ, ಈ ಒಂದು ಆಜ್ಞೆನ ಅವರ ಒಂದು ಬೈಬಲ್ನಲ್ಲೇ ಇಲ್ಲವೇ ಇಲ್ಲ. ಇನ್ನು ನಾವು ನೋಡಬೇಕಾದ್ರೆ ಬೇರೆ ಗ್ರಂಥಗಳನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ನೀವು ನೋಡಿ, ಆ್ಯಕ್ಚುಲಿ ನಮ್ಮ ಬೈಬಲಲ್ಲಿ 66 ಪುಸ್ತಕಗಳಿದೆ. ಅವರೊಂದು ಬೈಬಲಲ್ಲಿ ನಾವು ನೋಡಬೇಕಾದ್ರೆ 70ಕ್ಕಿಂತ ಹೆಚ್ಚಿಗೆ ಪುಸ್ತಕಗಳೆಲ್ಲ ಇದೆ. ಸೊ ಇದನ್ನೇನಾಗಿದೆ ಅಂತಂದರೆ ಕಂಪ್ಲೀಟು ಒಂದು ಆ್ಯಂಟಿ ಕ್ರೈಸ್ಟ್ ಕೆಲಸ ಕಾರ್ಯಗಳು, ಅಂದರೆ ಅಂತಿ ಕ್ರಿಸ್ತನ ಒಂದು ಕಾರ್ಯ ಚಟುವಟಿಕೆಗಳಿಗೆ ಪ್ರಮುಖವಾದಂಥ ಒಂದು ಕರ್ತವ್ಯ ಕಾರ್ಯಗಳಾಗಿರುತ್ತೆ ಪ್ರಿಯರೇ. ಇನ್ನು ನಾವು ಮುಂದೆ ಹೊರೆಯುವಂಥ ಒಂದು ಭಾಗ ನಾವು ನೋಡಬೇಕಾದ್ರೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 15ನೇ ವಚನ ಓದಿ. ಹಾರಾಡುವ ಪಕ್ಷಿಯ ರೂಪದಲ್ಲಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪದಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಿರುವ ಮೀನುಗಳ ರೂಪದಲ್ಲಾಗಲಿ ದೇವರ ಸ್ವರೂಪವೆಂದು ಮಾಡಿಕೊಂಡು ಭ್ರಷ್ಟರಾಗಬಾರದು. ನೋಡಿದ್ರಾ, ನಮಗೆ ಏನೋ ಒಂದು ರೀತಿಯಲ್ಲಿ ಒಂದು ಮೂರ್ತಿಗಳನ್ನ ನೋಡ್ಬಿಟ್ಟು ಇದೇ ಒಂದು ದೇವರು ಆಟ ಬೀಳೋದು. ಈಗ ನಮಗೆ ಗೊತ್ತು ನಾವು ಬೀಳಲ್ಲ, ಇದಂತೂ ನಮಗೆ ಕನ್ಫರ್ಮಾಗಿ ಗೊತ್ತು. ಆದರೆ ನಮಗೆ ಒಂದು ಸಿಚುವೇಶನ್ಸ್ಗಳು ಬಂದಾಗ ನಾವೇನು ಮಾಡ್ಬಿಡ್ತೀವಿ, ಇಂಥ ಒಂದು ಕರ್ತವ್ಯಗಳಿಗೆ ಒಳಗಾಗೋಂಥ ಒಂದು ಪಾಸಿಬಿಲಿಟಿ ಇರುತ್ತೆ.
ಒಂದು ಮಾಡೋವಂಥ ಕೆಲಸದಲ್ಲೇ ಆಗಲಿ, ಏನೋ ಒಂದು ಕರ್ತವ್ಯಗಳಲ್ಲಾಗಲಿ, ಇಂಥ ಒಂದು ಚಾನ್ಸಸ್ಗಳು ಬಂದಾಗ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಜ್ಞಾನವಾಗಿ ನಾವು ನೋಡ್ಕೋಬೇಕು. ಇಲ್ಲ ನನ್ನ ಮನಸ್ಸಲ್ಲಿ ದೇವ್ರನ್ನ ನೆನೆಸ್ತಾ ಇದ್ದೀನಿ, ನಾನು ಮಾಡೋದೆಲ್ಲ ದೇವ್ರಿಗೆ ಇದು ಅಂತ ಅಂದ್ಬಿಟ್ಟು ಇದೆಲ್ಲ ಇಲ್ಲವೇ ಇಲ್ಲ. ಕಂಪ್ಲೀಟಾಗಿ ಐಡಲ್ ವರ್ಷಿಪ್ ಮಾಡೋ ಆಗಿಲ್ಲ ಅಂದರೆ ವಿಗ್ರಹಗಳಿಗೆ ನಾವು ಅಡ್ಡ ಬೀಳೋ ಆಗಿಲ್ಲ. ಅದಕ್ಕೆ ಏನೇ ಒಂದು ಮಾಡೋದೇ ಆಗಲಿ, ಇದನ್ನು ಮಾಡೋದೇ ಆಗಲಿ, ಸಮಥಿಂಗ್ಸ್ ಏನೇ ಮಾಡೋದೇ ಆಗಲಿ ಮಾಡೋ ಹಾಗೆ ಇಲ್ಲ. ಏನಕ್ಕೆ ಅಂದರೆ ನೋಡಿ, ವಿಮೋಚನ ಕಾಂಡ 4ನೇದೇ 20ನೇ 4ನೇ ವಚನ ಓದಿ. ನಾವೇನು ಮಾಡ್ಬಿಡ್ತೀವಿ, ಐಡಲ್ಸ್ ವರ್ಷಿಪ್ ಮಾಡಲ್ಲ, ಬೇರೆ ರೀತಿ ಏನಾದರೂ ಕರ್ತವ್ಯ ಮಾಡ್ಬಿಡ್ತೀವಿ ಅಂದ್ಬಿಟ್ಟು ಅದರ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಓಕೆ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ನೋಡಿದ್ರ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಆಕಾಶ ಏನು ಮೋಡ ಥರದ್ದು ಏನೇ ನೋಡಿದ್ರು ಅದನ್ನು ಮಾಡ್ಕೋಬಾರ್ದು. ಭೂಮಿಲೂ ಆಗಲಿ, ಅದ್ದಾಗ ಒಳಗಡೆ ಸಿಗದೇ ಆಗಲಿ, ನೀರಲ್ಲೇ ಆಗಲಿ, ಎಂಥದ್ದೇ ವಸ್ತುಗಳು ಸಿಕ್ಕಿದ್ರು ಕೂಡ ಇದನ್ನು ನಾವು ಅವಲಂಬಿಸ್ಕೋಬಾರ್ದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು, ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಗೊಡಿಸದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವೆನು. ನೋಡಿದ್ರ, ಅಪ್ಪಿ ತಪ್ಪಿ ನಾವುಗಳು ಇಂಥ ಒಂದು ಕರೆಯ ಚಟುವಟಿಕೆಗಳನ್ನೆಲ್ಲ ನಾವು ಮಾಡಿಬಿಟ್ವಿ ಅಂತಂದರೆ ದೇವ್ರು ಏನು ಮಾಡ್ತಾರೆ, ಬರೀ ನಮಗೊಬ್ಬರಿಗೆ ದಂಡನೆ ಅಲ್ವಂತೆ. ಏನಂತೆ, ಎಷ್ಟು ತಲೆಮಾರುಗಳಿಗೆ? ಅಷ್ಟು ತಲೆಮಾರುವರೆಗೂ ದೇವ್ರು ಏನು ಮಾಡ್ತಾರೆ ಅಂದರೆ ಶಾಪನ ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಆದಾಮನ ಮಾಡ್ದ ಶಾಪ, ಇಡೀ ಲೋಕಕ್ಕೆ ಶಾಪಕ್ಕೊಳಗಾದ್ವಿ. ಈಗ ನಾವುಗಳು ಕೂಡ ಏನೋ ಒಂದು ತಪ್ಪಾದಂಥ ಒಂದು ಸನ್ನಿವೇಶ ಬಂದ ತಕ್ಷಣವೇ ನಾವು ಎದ್ದೋಗೋ ಬದಲು ಕಾಂಪ್ರಮೈಸ್ ಆಗಿ ಅಲ್ಲೇನೋ ನಿಂತ್ಕೊಬಿಟ್ಟು ಏನಾದರೂ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ನಮಗೂ ಆ ಒಂದು ಶಾಪ ತಟ್ಟುತ್ತೆ, ಮತ್ತು ನಮ್ಮ ಮಕ್ಕಳುಗಳಿಗೂ ಅದೊಂದು ತೊಂದರೆಗಳ ಆಗುತ್ತೆ ಪ್ರಿಯರೇ. ನೋಡಿ, ಅದಾದಮೇಲೆ 6ನೇ ವಚನ ಓದಿ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿಯೂ ಇದ್ದೇನೆ. ನೋಡಿದ್ರ, ಅಂಥ ಒಂದು ಕೆಟ್ಟ ಸಮಯದಲ್ಲೂ ಕೂಡ ನಮ್ಮ ಒಂದು ನಂಬಿಕೆನ ನಾವು ಬಿಟ್ಟು ಹೋದಂತಾನೆ ನಮ್ಮ ನಂಬಿಕೆ ಇಟ್ಕೊಂಡು ನಾವು ದೇವ್ರಿಗೆ ನಾವು ಮೆಚ್ಚಿಸ್ಬಿಟ್ವಿ ಅಂದರೆ ದೇವ್ರು ಏನು ಮಾಡ್ತಾರೆ ಅಂದರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ. 1000 ತಲೆಮಾರು ಅಂದರೆ ಏನು ಅರ್ಥ ಅಂತಂದರೆ 1000 ಇಯರ್ಸಲ್ಲಿ ನಮಗೊಂದು ರೂಲಿಂಗ್ ಕೆಪಾಸಿಟಿಗಳನ್ನ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಮಲ್ಲೂ ಕೂಡ ಇಂಥ ಒಂದು ಬಲಹೀನತೆಗಳು ಜೀವನದಲ್ಲಿ ಬರಲ್ಲ, ಬಂದರೆ ಸನ್ನಿವೇಶದಲ್ಲಿ ಬಂದೇ ಬರುತ್ತೆ. ಈಗ ಕೆಲಸದಲ್ಲಿ ಆಗುತ್ತಾ ಆಗಲ್ವಾ? ಹಾಗೆ ಆಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಆಗಲ್ಲ ಅನ್ನಂಗೆ ಇಲ್ಲ, ಅಂಥ ಒಂದು ಸನ್ನಿವೇಶಗಳೆಲ್ಲ ಬರುತ್ತೆ. ಆ ಟೈಮಲ್ಲಿ ನಾವೇನಾಗಿರ್ಬೇಕು ಅಂದರೆ ನಾವು ತಪ್ಪಿಸ್ಕೋಬೇಕು. ಅದನ್ನು ನಾವು ಪ್ರೂವ್ ಮಾಡೋದೇ ಆಗಲಿ, ಏನೋ ಒಂದು ವಿಗ್ರಹನ ಹಿಡ್ಕೊಬಿಟ್ಟು ಇದು ಆ ಥರ ಈ ಥರ ಅಂತ ಹೇಳೋದೇ ಆಗಲಿ, ಅವ್ರ ಮುಂದೆ ನಾವು ರಿಯಾಕ್ಟ್ ಮಾಡೋದೇ ಆಗಲಿ, ಮಾಡಿ ಅಂತ ನಮ್ಗೆ ಹೇಳೋದೇ ಆಗಲಿ, ಇಂಥ ಸನ್ನಿವೇಶ ಬಂತು ಅಂದರೆ ನಾವು ಮಾಡದೆ ಅದರಿಂದ ನಾವು ಹಿಂಜರಿದು ಹೋಗೋದು ನಾವು ಮಾಡಲೇಬೇಕು ಪ್ರಿಯರೇ. ಇನ್ ಕೇಸಸ್ ನಾವು ಮಾಡದೆ ಹೋದರೆ ನಮ್ಗೇನಾಗ್ತೀವಿ ಅಂತಂದರೆ ಅಲ್ಲಿ ನಿಷ್ಠೂರ ಆಗ್ಬೋದು. ಆದರೆ ದೇವ್ರಿಗೆ ನಾವೇನಾದ್ರು ನಿಷ್ಠೂರ ಆದರೆ ದೇವ್ರು ನಮ್ಗೆ ಖಂಡಿತವಾಗ್ಲೂ ಏನು ಮಾಡ್ತಾರೆ, ನಾಶ ಮಾಡೇ ಮಾಡ್ತಾರೆ. ನಮಗೆ ಗೊತ್ತು, ಈ ಕೀರ್ತನೆ 115 ಹೇಳೋ ಪ್ರಕಾರ ಕಣ್ಣಿದ್ರು ಕಾಣೋದಿಲ್ಲ, ಕಿವಿ ಇದ್ರೂ ಕೇಳೋದಿಲ್ಲ, ಕೈ ಇದ್ರೂ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು. ಆದರೂ ನಾವೇನು ಮಾಡ್ಬಿಡ್ತೀವಿ, ಈಗ ಗಣಪತಿ ಹೋಯ್ತಿದ್ರೆ ನಿಂತ್ಕೊಂಡು ನೋಡಲ್ವಾ? ಇನ್ನೇನು ಪ್ರಶ್ನೆ, ಯಾಕೆ ವಿರುದ್ಧವಾಗಿ ನಡೆದಂಗೆ ಪ್ರಿಯ ಸಹೋದರ ಮತ್ತು ಸಹೋದರಿಯರು. ಸೊ ನಾವೇನು ಮಾಡ್ಬೇಕು, ಅದರಿಂದ ಈ ಹೊರಗಡೆ ಬರಬೇಕು. ಅವ್ರು ಏನೋ ಒಂದು ದಡ್ಡತನದಿಂದ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ನಾವು ಅವ್ರಿಗೆ ಎಂಕರೇಜ್ ಮಾಡೋ ಥರ ಮಾಡೋದಕ್ಕೆ ಹೋಗಲೇಬಾರ್ದು. ಓಕೆನಾ? ಇದು 2ನೇ ಒಂದು. 3ನೇದು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತುಂಬ ಇಂಪಾರ್ಟೆಂಟ್, ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಒಂದು ಆಜ್ಞೆನೇ. ಏನು? 3ನೇ ಒಂದು ಆಜ್ಞೆ ಓದಿ. ನೋಡಿದ್ರಾ, ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಲೇಬಾರದು ಅಂತ ನೋಡಿ ಹೇಳ್ತಾರೆ ಪ್ರಿಯ. ಏನಿದ್ರ ಅರ್ಥ? ಇದನ್ನು ನಾವು ಯಾವ ರೀತಿ ನಾವು ಡಿಕೋಡ್ ಮಾಡೋಣ ಅಂತ ನಾವು ನೋಡಬೇಕಾದ್ರೆ, ನಾವು ಈಗ ನಮ್ಮ ದೇವರಾದಂತೆ ಯೆಹೋವ ದೇವರನ್ನ ನಾವು ಏನಂತ ಹೇಳ್ತೀವಿ, ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು. ಅದೇ ನಾವು ಇಂಗ್ಲೀಷಲ್ಲಿ ನಾವು ನೋಡಬೇಕಾದ್ರೆ ಲಾರ್ಡ್ ಅಂತ ಕರೀತಾರೆ. ತಂದೆ ದೇವ್ರನ್ನ ಏನಂತ ಕರೀತಾರೆ? LORD ಅಂತ ಅಂದ್ಬಿಟ್ಟು ಕ್ಯಾಪಿಟಲ್ ಲೆಟ್ರಲ್ಲಿ ಕರೀತಾರೆ. ಈಗ ಲಾರ್ಡ್ ಅಂತ ಹೇಳ್ಬೇಕಾದ್ರೆ ಏನರ್ಥ? ನಾವು ಈ ಒಂದು ಪದನ ನಾವು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ? ಕೋರ್ಟಲ್ಲಿ ಯೂಸ್ ಮಾಡ್ತೀವಾ? ಅವ್ರು ಮೈಲಾಡ, ಅವ್ರು ಬಿಡಿ ಡಾಕ್ಟರ್ ಲಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಒಂದು ಈಗ ಇದೇನು ಕಾನ್ಸೆಪ್ಟ್ ಅಂತಂದರೆ, ಸತ್ಯ ತಿಳಿದಾದ್ಮೇಲೆ
ಸತ್ಯ ಪ್ರಕಾರ ನಡಿಬೇಕು. ಅವ್ರಿಗೆ ಸತ್ಯ ತಿಳಿದಿಲ್ಲ, ಅವ್ರು ಏನೋ ಮಾಡಿದ್ರು ನಡೆಯುತ್ತೆ, ಅವ್ರಿಗೆ ಕ್ಷಮಾಪಣೆ ಇದೆ. ಸತ್ಯ ತಿಳಿದ್ರು ತಪ್ಪು ಮಾಡೋರಿಗೆ ಕ್ಷಮಾಪಣೆ ಇದೆಯಾ? ಈಗ ಲಾಡ್ ಅಂದ್ರೆ ಏನು ನಮಗೆ ಗೊತ್ತು. ಲಾಡ್ ಅಂದ್ರೆ ಏನು? ತಂದೆ ದೇವರು ಅಂತ ಗೊತ್ತು. ಈಗ ನಾವೇನು ಮಾಡ್ತೀವಿ? ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ. ಈಗ ಅದನ್ನ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ನೆಕ್ಸ್ಟು? ಬರೀ ದೇವ್ರ ಬಗ್ಗೆ ಮಾತಾಡೋದು, ದೇವ್ರ ಬಗ್ಗೆ ಹೇಳೋದಾದ್ರೆ ಓಕೆನಪ್ಪ. ಬಿಟ್ಟು ಲೋಕದ ಬಗ್ಗೆ ಏನಾದರೂ ಮಾತಾಡಿದ್ರೆ ಪ್ರಯೋಜನ? ಸೊ ದೇವ್ರ ಹೆಸರೇನು ಮಾಡಿದ್ವಿ ನಾವು? ಏನು ಅಲ್ಲಿ ಏನಂತ ಹೇಳುತ್ತೆ? ನೀನು ದೇವ್ರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು. ನೆಕ್ಸ್ಟ್ ಏನಂತಂದ್ರೆ ಯೆಹೋವನನ್ನು ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೇ ಬಿಡುವುದಿಲ್ಲ. ನೋಡಿದ್ರ ಪ್ರಿಯರೇ, ಏನಿದು ಶಿಕ್ಷಣ? ಏನು ತಕ್ಷಣ ಏನು ಬೆಕ್ಕಿ ಬಂದು ಬಿದ್ದಿ ಡಮಾರ್ ಅನ್ನಿಸ್ಬಿಡೋದ? ಇಲ್ಲ ಏನೋ ಒಂದು ಮಾಡ್ಬಿಡೋದ? ಇಲ್ಲ ರೀ, ನಮಗೆ ಒಂದು ಸಮಾಧಾನ ಅನ್ನೋದು ಇರೋದಿಲ್ಲ. ಆಮೇಲಿಂದ ಸತ್ಯ ಅನ್ನೋದು ನಮ್ಮಲ್ಲಿ ಬರೋದಿಲ್ಲ. ಆಮೇಲಿಂದ ದೇವರ ಮೇಲೆ ಇದ್ದಂಥ ಒಂದು ಪ್ರೀತಿ ಇರುತ್ತಲ್ಲ, ಅದು ದಿನನಿತ್ಯ ಕಮ್ಮಿ ಆಗುತ್ತೆ. ಈಗ ಹೆಂಗೆ? ಈಗೇನೋ ಒಂದು ಕಾಯಿಲೆ ಬಂದ್ಬಿಡ್ತು ಅಂದರೆ ಏನು ಏಕ್ದಮ್ ಮನುಷ್ಯ ಸತ್ತೋಗ್ತಾನ? ನರಳಿ ತಿಂಗಳಾಗಟ್ಟಲೆ ವರ್ಷಗಟ್ಟಲೆ ನಡೆದಿದ್ದಾನೆ ಸಾಯೋದು. ಅದೇ ಥರನೇ ಪ್ರಿಯ ಸಹೋದರ ಮತ್ತು ಸಹೋದರ, ಅಸ್ವಸ್ಥತೆ ಅಂತ ಅಂದ್ಬಿಟ್ಟೆ ಕರೆಯೋದು. ಸೊ ಈಗ ನಾವು ದೇವರ ಕಾರ್ಯನ ಎತ್ತಲೇಬಾರ್ದು ಅಂತ ಹೇಳ್ಬೇಕಾದ್ರೆ ಮತ್ತೆ ಒಬ್ರಿಗೊಬ್ರು ಸಂಸದ್ ಹೆಂಗೆ ನಮಸ್ತೆ ಅಂತ ಹೇಳಿದ್ರೆ ಸಾಕಲ್ವಾ? ಸೊ ನೀವು ಹೆಂಗೆ ಹೋದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾನು ದೇವರ ಹೆಸರೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ನೀವು ಹೋಗ್ತೀರಾ. ಆದರೆ 100ರಲ್ಲಿ ಒಂದು 10 ಭಾಗನಾದರೂ ಲೋಕದ ಮಾತು ಮಾತಾಡಲ್ವಾ ನೀವು? ಇನ್ನು 90 ಭಾಗನಾದರೂ ದೇವ್ರ ಬಗ್ಗೆ ಮಾತಾಡೋದು, 10 ಭಾಗನಾದರೂ ಲೋಕದ ಮಾತಾಡೋದು. ಅಂದರೆ ಅರ್ಥ ಏನು? ಕಂಪ್ಲೀಟಾಗಿ ದೇವ್ರು ನಮ್ಮ ಅಯೋಗ್ಯಕ್ಕೆ ಎತ್ತಿದ್ವಿ ಅಂತ ಅಂದ್ಬಿಟ್ಟೇನೆ ಅರ್ಥ ಪಡೆಯೋದು. ಸೊ ಆದ್ದರಿಂದ ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಇದು ಎಲ್ಲಿಂದ ಬಂತು ಅನ್ನೋದನ್ನು ನಾವು ಹಿಸ್ಟ್ರಿ ನಾವು ನೋಡೋಣ. ಇದು ಎಲ್ಲಿಂದ ಬಂತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಇದು ಯಾರು ಇಂಟ್ರಡ್ಯೂಸ್ ಮಾಡಿದ್ರು ಅಂದರೆ ಮೊದಲಿದ್ದಂಥ ಅಪೋಸ್ಟಲ್ಸ್ಗಳೇ ಆಗಲಿ, ಪ್ರವಾದಿಗಳೇ ಆಗಲಿ, ಇನ್ನು ನಾವು ನೋಡೋ ನ್ಯಾಯಸ್ಥಾಪಕಗಳೇ ಆಗಲಿ, ಯಾರೂ ಕೂಡ ಇದನ್ನು ಹೇಳಿಲ್ಲ. ಬೈಬಲಲ್ಲೆಲ್ಲೂ ಪ್ರೈಸ್ ದ ಲಾರ್ಡ್ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಬಂದಿಲ್ಲ, ಬರ್ದೂ ಇಲ್ಲ. ಅಪೋಸ್ಟಲ್ಸ್ಗಳು ಒಬ್ರನ್ನೊಬ್ರು ಸಂಧಿಸ್ಬೇಕಾದ್ರೆ ಏನೋ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿದ್ರಾ? ಅವ್ರು ಏನು ಹೇಳ್ತಿರಲಿಲ್ಲ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ರೋಮನ್ ಕ್ಯಾಥಲಿಕ್ ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಸೊ ನಮ್ಗೆ ಗೊತ್ತು, ನಮಗೆ ದಾನಿಯೇಲ್ 2ನೇ ಅಧ್ಯಾಯ 7ನೇ ಅಧ್ಯಾಯ ಪಾಠ ಕೇಳಿದಿರಲ್ವಾ? ಅದರಲ್ಲಿ ಪಾಠದಲ್ಲಿ ನಮಗೆ ತುಂಬ ಡೀಟೇಲಾಗಿ ಹೇಳ್ತಾರೆ. ಏನು ಮೈನ್ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಕ್ಯಾಥೋಲಿಕ್ ಅಂದ್ರೆ ಏನು? ಕ್ಯಾಥೋಲಿಕ್ ಅಂದ್ರೆ ಪದದ ಅರ್ಥ ಏನು? ನಾವೆಲ್ಲ ಒಂದೇ ಅಂದ್ಬಿಟ್ಟು ಅರ್ಥ. ಕ್ಯಾಥೋಲಿಕ್ ಅಂದ್ರೆ ಏನು ಅರ್ಥ ಅಂತಂದ್ರೆ, ಈ ದೇವ್ರನ್ನ ಆರಾಧನೆ ಮಾಡುವಂಥ ಮಕ್ಕಳೆಲ್ಲ ಇದಾರಲ್ಲ, ಅವರೆಲ್ಲ ಒಂದೇ ಅಂದ್ಬಿಟ್ಟು. ಈ ಕ್ಯಾಥೋಲಿಕ್ ಅನ್ನೋ ಜನಾಂಗ ಏನಾಗೋಯ್ತು ಅಂತಂದ್ರೆ ರೋಮ್ ಸರ್ಕಾರ ಜೊತೆ ಜೋಡ್ಕೊಬಿಡ್ತು. ಸೊ ರೋಮ್ ರಾಜ ಏನು ಮಾಡ್ತಾ ಅಂದರೆ ಅಲ್ಲಿದ್ದಂಥವ್ರನ್ನ ಒಂದು ಮಾಡಿಕೊಂಡು ರೋಮನ್ ಕ್ಯಾಥಲಿಕ್ ಆಗಿ ಎಸ್ಟಾಬ್ಲಿಷ್ ಆಯಿತು. ಎಲ್ಲಿ? 536 AD ಇಂದ ಕ್ರಿಸ್ತ ಶಕ, ಯೇಸು ಕ್ರಿಸ್ತ ಹುಟ್ಟ ಆದ ನಂತರ 536 ಏನಾಗಿದೆ ಅಂತಂದರೆ ಈ ಒಂದು ಕರ್ತವ್ಯ ಎಸ್ಟಾಬ್ಲಿಷ್ ಆಗಿ ಬಂದ್ಬಿಡ್ತು. ಅಲ್ಲಿಂದ ಏನಾಯಿತು, ಡಾರ್ಕ್ ಏಜಸ್ಗಳೆಲ್ಲ ಸ್ಟಾರ್ಟ್ ಆಗಿ ಎಲ್ಲರ ಒಂದು ಬಾಯಿನಲ್ಲೂ ಕೂಡ ಈ ಒಂದು ಪದಗಳು ಬಂತು, ರೋಸರಿ ಬಂತು, ಐಡಲ್ ವರ್ಷಿಪ್ಗಳು ಬಂತು. ಆಮೇಲಿಂದ ಪಾಪ ಕ್ಷಮಾಪಣೆ ಏನಾದರೂ ಇದೆಯಾ, ಪಾಪ ಕ್ಷಮಾಪಣೆ ಅಂದ್ಬಿಟ್ಟು ಯಾವುದೋ ಫಾದರ್ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ನಾವು ಮಾಡಿದ ತಪ್ಪುಗಳನ್ನೆಲ್ಲ ಅವ್ರ ಹತ್ರ ಕ್ಲಿಯರ್ ಪಿಕ್ಚರಾಗಿ ಹೇಳ್ಬೇಕಂತೆ. ಅವ್ರು ಹೋಗಿ ದೇವ್ರ ಹತ್ರ ಹೇಳ್ತಾರೆ, ಮೀಡಿಯೇಟ್ರ್ ಬೇಕಾ? ನಮ್ಗೇನು ಹೇಳ್ತಾರೆ ಯೇಸು ಕ್ರಿಸ್ತರು, ನೀವೇ ಡೈರೆಕ್ಟಾಗಿ ಕೇಳ್ಕೊಳ್ಳಿ, ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ಬಿಡುಗಡೆ ಸಿಗುತ್ತೆ, ನಿಮ್ಮ ಒಂದು ಪಶ್ಚಾತ್ತಾಪದಿಂದ ನಿಮಗೆ ಬಿಡುಗಡೆ ಆಗುತ್ತೆ. ಇವೆಲ್ಲ ಕೆಲವೊಂದು ತುಂಬ ಇದೆ. ಇದನ್ನೆಲ್ಲ ಯಾವಾಗ ಕಂಡುಹಿಡಿದ್ರು ಅಂತ ನಾವು ನೋಡಬೇಕಾದ್ರೆ 1790 ಇಸ್ವಿಲಿ ಏನು ಮಾಡ್ತಾರೆ, ಮಾರ್ಟಿನ್ ಲೂಥರ್ ಅನ್ನೋರು ಕಂಡುಹಿಡಿದು ಇದನ್ನು ಮಾಡ್ತಾ ಇರೋದೆಲ್ಲ ಕಂಪ್ಲೀಟ್ ತಪ್ಪು. ಯಾಕೆ ಅಲ್ಲಿ ಅಷ್ಟು ವರ್ಷ ಯಾಕೆ ತಗೊಂತು ಅಂತಂದರೆ ಬೈಬಲು ಟ್ರಾನ್ಸ್ಲೇಟೇ ಆಗಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರು. ಏನಕ್ಕೆ ಬೈಬಲ್ ಬಂದು ಯಾವ ಒಂದು ಭಾಷೆಯಲ್ಲಿತ್ತು ಅಂತ ನಾವು ನೋಡಬೇಕಾದ್ರೆ ಗ್ರೀಕ್ ಮತ್ತು ಇಬ್ರು ಭಾಷೆಯಲ್ಲಿತ್ತು, ಬಿಟ್ಟರೆ ಲ್ಯಾಟಿನ್ ಭಾಷೆನಲ್ಲಿದ್ದು. ಸೊ ಅದಾದಮೇಲೆ ಅಲ್ಲಿಂದ ಇಂಗ್ಲೀಷಿಗೆ ಬರೋದೇ ಆಗಲಿ, ಇನ್ನು ನಮ್ಮ ಸ್ವಂತ ಒಂದು ಭಾಷೆ ಬದಲಾವಣೆ ಆಗೋದೇ ಆಗಲಿ, ಒಂದು ಟೆಕ್ನಾಲಜಿ ಡೆವಲಪ್ಮೆಂಟೇ ಆಗಲಿ ಆ ಒಂದು ಕಾಲದಲ್ಲಿ ಇರಲೇ ಇರಲಿಲ್ಲ. ಎಲ್ಲಿ ಬಲ್ಬ್ ಕಂಡು ಹಿಡಿದಿದೆ ಯಾವಾಗ 1800ನೇ ಇಸ್ವಿ ಸಮಥಿಂಗಲ್ಲಿ ಕಂಡಿದ್ರು. ಆಲ್ವಾ ಎಡಿಸನ್ ಅವರು ಅದರಲ್ಲಿ ಕಂಡುಹಿಡಿದಿರೋದು. ಸೊ ನಾವು ನೋಡಬೇಕಾದ್ರೆ ಆ ಒಂದು ಟೆಕ್ನಾಲಜಿನೇ ಇದ್ದಿರೋ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಾವಿರಾರು ವರ್ಷಗಳ ಕಾಲ ಇದ್ದಂಥ ಜನಗಳು ಅವ್ರು ಮಾಡ್ಕೊಬಂದಿರೋ ಒಂದು ಆಚರಣೆ ಪದ್ಧತಿ ಏನಾಗೋಯಿತು, ಇಲ್ಲಿವರೆಗೂ ಬಂದು ನಿಂತ್ಬಿಟ್ಟಿದೆ. ಈಗ ನಮ್ಮ ಬಳಿಗೂ ಬಂದು ನಿಂತ್ಬಿಟ್ಟಿದೆ ಪ್ರಿಯರೇ. ನಾವು ನಮಗೆ ಸತ್ಯ ತಿಳಿದಿರೋದ್ರಿಂದ, ನಾವು ಬೈಬಲ್ನ ಓದೋದ್ರಿಂದ ಸತ್ಯ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಸತ್ಯದ ಪ್ರಕಾರ ನಾವು ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಸೊ ಕನ್ಕಾರ್ಡೆನ್ಸ್ ಬುಕ್ನಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಲ್ಲೂ ಅದರ ಬಗ್ಗೆನೇ ಹೇಳೋದು. ಈಗ ರೆಸ್ಪೆಕ್ಟ್ ದ ನೇಮ್ ಆಫ್ ಗಾಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು? ನಿನ್ನ ತಂದೆ ದೇವರ ಒಂದು ಹೆಸರನ್ನು ನಾವು ಗೌರವಿಸ್ಬೇಕು. ನಾವು ಗೌರವನ ಕೊಡದೇನೆ ಇದ್ದರೆ ಅಗೌರವ ಕೊಟ್ಟರೆ ಒಳ್ಳೇದಾ? ಈಗ ನಮ್ಮ ತಂದೆ ತಾಯಿಯರಿಗೆ ನಾವು ಅಗೌರವ ಕೊಡ್ತೀವ?
ಯಾರು ಮಧ್ಯದಲ್ಲಿ ಆದರೂ ಇಲ್ಲಪ್ಪ ನಮ್ಮ ತಂದೆ ಹಿಂಗೆ ನಮ್ಮ ತಾಯಿ ಹಿಂಗೆ ಅಂದ್ಬಿಟ್ಟು ಏನಾದರೂ ಹೇಳ್ತೀವ. ನಾವು ಜನ್ಮ ಕೊಟ್ಟಿರೋರು ಇವ್ರಿಗೇನೆ ಹೇಳಲ್ಲ ಅಂತ ಆಮೇಲೆ ಸೃಷ್ಟಿಕರ್ತರಾಗಿರೋಂಥ ದೇವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಯೋಗ್ಯರ ಪ್ರಿಯರೇ. ಸೊ ಇದನ್ನು ನಾವು ಕಡಿವಾಣ ಹಾಕಲೇಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಲೆವೆಂಟಿಕಸ್ 19ನೇ ಅಧ್ಯಾಯ 12ನೇ ವಚನ ಓದಿ. ಯಾಜಕ ಕಾಂಡ 19ನೇ ಅಧ್ಯಾಯ 12ನೇ ವಚನ. ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದೇವರ ಹೆಸರ ಮೇಲೆ ಆಣೆ ಮಾಡ್ಬೋದು. ಇದನ್ನು ಕೂಡ ಮಾಡ್ಬೋದಾ? ಮಾಡ್ಬೋದು, ಎಲ್ಲ ಮಾಡ್ಬೋದು ಸಿಸ್ಟರ್. ಈಗ ನಂಬಲ್ವಲ್ಲ, ಏನು ಮಾಡೋಣ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ನಂಬಲ್ಲ ಅಂದಾಗ ನಾವೇನು ಮಾಡ್ತೀವಿ? ಇಟ್ಟೇ ಇಡ್ತೀವಿ. ಬರೀ ಅವ್ರ ಬಗ್ಗೆ ಮೇಲೆ ಆಣೆ ಇಡಲ್ಲ, ತಗೊಂಡೋಗ್ಬಿಟ್ಟು ಎಲ್ಲಿ ಮಾಡ್ಕೊಡ್ತೀವಿ ನೋಡಿ, ದೇವ್ರ ಮೇಲೆ ಮಾಡ್ಕೊಡ್ತೀವಿ. ಇದ್ರೆ ಇರೋ, ಹೋದ್ರೆ ಹೋಗು ಅನ್ನೋ ಥರನೇ ದೇವ್ರ ಮೇಲೆ ಮಾಡ್ಕೊಡ್ತೀವಿ. ಹಿಂಗೆ ಮಾಡೋದು ಸರಿನಾ? ಆ ಸಿಚುವೇಶನ್ ನಮ್ಗೆ ಓಕೆ ಅನ್ನಿಸ್ಬೋದು, ಬಟ್ ಅದ್ರ ಒಂದು ಇಂಪ್ಯಾಕ್ಟ್ ಎಲ್ಲಿಗೆ ಬರುತ್ತೆ? ನಮ್ಮ ಇಡೀ ಲೈಫ್ ಪೂರ್ತಿ ಬಂದುಬಿಡುತ್ತೆ. ನಾವು ಹೇಳೋ ಒಂದು ಮಾತು ಏನಾಗುತ್ತೆ, ನಮ್ಮ ಜೀವನ ಹಾಳಾಗುತ್ತಾಗಲ್ವಾ? ಅದೇ ಥರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಒಂದು ಹೆಸರನ್ನು ಹೇಳಬೇಕಾದ್ರೆ ನಾವು ಹೆದರಬೇಕು. ಹಳೆ ಕಾಲದಲ್ಲೆಲ್ಲನೂ ನಂಬಿಕೆ ವೀರರುಗಳು ಇವರೆಲ್ಲ ಇದ್ರಲ್ಲ, ಮೋಸೆಸ್, ಎಲಿಯಾ, ಅವರೆಲ್ಲ ಎಷ್ಟು ಹೆದರ್ಕೋತಿದ್ರು ದೇವ್ರ ಬಗ್ಗೆ ಅಂದರೆ, ಎಷ್ಟು ತಲೆ ತಗ್ಗಿಸ್ತಾ ಇದ್ರು. ದಾವೀದನ್ನ ನಾವು ಸಂಧಿಸ್ಬೇಕಾದ್ರೆ ಯಾವ ರೀತಿ ದಾವೀದ ತಂದೆ ದೇವ್ರನ್ನ ಎಷ್ಟು ಗೌರವ ಕೊಡ್ತಿದ್ದ, ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಈಗ ನಾವು ಯೇಸು ಕ್ರಿಸ್ತರ ಮುಖಾಂತರ ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಇನ್ನೂ ಪ್ರಮುಖವಾದಂಥ ಒಂದು ನಂಬಿಕೆ ಮತ್ತು ದಯೆನಂತ ಇರಬೇಕು ಪ್ರಿಯರೇ. ನೋಡಿ, ದ ನೇಮ್ ಆಫ್ ಜೆಹೋವಾ ಅಂತಂದು ನಾವು ನೋಡ್ತೀವಿ. ಏನಿದು ಯೆಹೋವಾ ಅಂತ ನಾವು ನೋಡಬೇಕಾದ್ರೆ ಒಂದು ವಾಕ್ಯ ಓದಿ, ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಚನ. ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ ಇರುತ್ತಾನೆ ಆಗಿದ್ದೇನೆ, ಇರುವಾತನೇ ಆಗಿದ್ದೇನೆ. ನೀನು ಇಸ್ರೇಲರಿಗೆ ಇರುವಾತನಿರುವವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರಿಗೆ ಎಷ್ಟು ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡಬೇಕಾದ್ರೆ, ನೋಡಿ, ದೇವ್ರನ್ನ ಯಾರಾದರೂ ನೋಡೋಕ್ಕೆ ಸಾಧ್ಯನಾ? ಬರೀ ಗಂಡಲ್ಲಿ ನಾವು ನೋಡೋಕ್ಕೆ ಸಾಧ್ಯನಾ ಅಂತಂದರೆ ಬೈಬಲ್ ಏನು ಹೇಳುತ್ತೆ? ಕಂಪ್ಲೀಟಾಗಿ ಆಗಲ್ಲ, ಯಾರನ್ನೂ ದೇವರನ್ನ ನೋಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ದೇವರು ಏನಾಗಿದ್ದಾರೆ? ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವ ಆತನು ಅಂತ ಅಂದ್ಬಿಟ್ಟು ವಾಕ್ಯ ಹೇಳುತ್ತೆ. ಸೊ ಈಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ದೇವರು ಅವ್ರಿಗೆ ಅವರು ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ? ಐ ಆಮ್ ದಟ್ ಅಂತಂದ್ರೆ ಏನು ಅಂತಂದರೆ ನಾನೇ ಇರುವಾತನಾಗಿದ್ದೇನೆ ಅಂದ್ಬಿಟ್ಟು ಹೇಳ್ತಾರೆ. ನೋಡಬೇಕಾದ್ರೆ ದೇವರಿಗೆ ಒಟ್ಟು ಬೈಬಲ್ನಲ್ಲಿ ಎಷ್ಟು ಹೆಸರುಗಳಿದೆ ಅಂತ ನಾವು ನೋಡಬೇಕಾದ್ರೆ 1 2 3 4 5 6 7 12 ಥರವಾದಂಥ ಹೆಸರಿದೆ ತಂದೆ ದೇವರಿಗೆ. ಅದೇ ರೀತಿ ಯೇಸು ಕ್ರಿಸ್ತರಿಗೂ ಎಷ್ಟಿದೆ ಅಂತ ನಾವು ನೋಡಬೇಕಾದ್ರೆ ಇಷ್ಟೆಲ್ಲ ಇದೆ ಹೆಸರು. ಆಲ್ಫಾ ಅಂಡ್ ಒಮೆಗಾ, ಕಿಂಗ್ ಆಫ್ ಕಿಂಗ್, ಲೈಟ್ ವರ್ಲ್ಡ್, ಇವೆಲ್ಲ ಕೇಳಿದಿರಲ್ಲ ಬೈಬಲ್ನಲ್ಲಿ. ಸೊ ಇವೆಲ್ಲನೂ ಇದೆ. ಈಗ ಯೆಹೋವ ದೇವ್ರಿಗೆ ಇಷ್ಟೆಲ್ಲ ಹೆಸರಿದೆ. ಆಗಿರ್ಬೇಕಾದ್ರೆ ನಮ್ಗೆ ಏನು ಇಬ್ಬರಿಬ್ಬರು ದೇವರುಗಳ ಅಂತಂದರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರೇ, ನಮಗಿರೋದು ಒಬ್ಬರೇ ದೇವರು. ದೇವರ ಮಗ ಯಾರು? ಜೀಸಸ್ ಕ್ರೈಸ್ಟ್. ವಾಕ್ಯದಲ್ಲೇ ಹೇಳ್ತಾರಲ್ಲ, ನಾನು ಏನಾಗಿದ್ದೀನಿ ಅಂತಂದರೆ ದೇವ್ರ ಮಗ. ಆಗಿರ್ಬೇಕಾದ್ರೆ ದೇವ್ರ ಮಗ ಆಗಿರ್ಬೇಕಾದ್ರೆ ದೇವರೇ ನಮಗೆ ಬಂದುಬಿಟ್ಟು ಜೀವನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಗನೇ ಬಂದು ಏನಾಗಿದ್ದಾರೆ ಅಂತಂದರೆ ದೇವರ ಪರವಾಗಿ ನಿಂತು ಜೀವನ ಕೊಟ್ಟು ಇಡೀ ಜನರ ಒಂದು ವಿಮೋಚನೆ ಮಾಡಿದ್ದಾರೆ. ತಂದೆ ದೇವರು ಯಾವ ರೀತಿ ಇದ್ದಾರೆ ಅಂತ ನಾವು ನೋಡಬೇಕಾದ್ರೆ ಒಂದು ತಳಕ್ಕೆ ನಮಗೆ ಸಿಕ್ಬಿಡುತ್ತೆ. ಎಲ್ಲಿ? ಯೋಹಾನ ತಂದೆ ದೇವರು ಹೇಗಿದ್ದಾರೆ? ಆತ್ಮಸ್ವರೂಪನು ಅಂತ ಅಂದ್ಬಿಟ್ಟು ಒಂದು ವಾಕ್ಯ ಬರುತ್ತೆ ನೋಡಿ, ಓದಿ. ಆತ್ಮೀಯದಲ್ಲೂ ಸತ್ಯಕ್ಕೆ ತಕ್ಕ ಹಾಗೆ 4:23 ಕರೆಕ್ಟ್ ಇದೆ. ಓದಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇದರಲ್ಲಿ ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾರಲ್ಲವೇ? ದೇವರು ಆತ್ಮಸ್ವರೂಪರು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದರು. ಈ ಮಾತು ಯಾರು ಹೇಳ್ತಾರೆ? ಸ್ವತಃ ಯೇಸು ಕ್ರಿಸ್ತರೇ ಹೇಳ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ.
ಸೊ ಇದೇನು ಅವ್ರ ಬಗ್ಗೆ ಅವರೇ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದರೆ ತಂದೆ ದೇವ್ರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ಹೇಗಿದ್ದಾರೆ ಅಂತಂದರೆ ಆತ್ಮ ಸ್ವರೂಪದಲ್ಲಿದ್ದಾರೆ. ಆತನನ್ನು ಆರಾಧಿಸುವಂಥವ್ರು ನಾವೆಲ್ಲ ಹೇಗಿರಬೇಕು ಅಂದರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಗಂಭೀರವಾಗಿ ನೇಮಕ ನಿಷ್ಠೆಯಿಂದ ನಾವು ಏನು ಮಾಡಬೇಕು, ಆರಾಧನೆ ಮಾಡಬೇಕು. ಈ ಒಂದು ಕಮಾಂಡ್, ಈ ಒಂದು ಆಜ್ಞೆ, ಮೂರನೇ ಒಂದು ಆಜ್ಞೆನೇ ಏನಾಗಿತ್ತು ಅಂತಂದರೆ ದೇವರ ಒಂದು ಹೆಸರನ್ನ ನಾವು ತಪ್ಪಾಗಿ ಎತ್ತಬಾರ್ದು, ಅಗೌರವ ತರಿಸ್ಬಾರ್ದು. ಅವ್ರಿಗೆ ನಾವು ಏನು ಮಾಡಬೇಕು, ರೆಸ್ಪೆಕ್ಟ್ನ ನಾವು ಕೊಡಬೇಕು. ಅದೇ ಏನು ಯೆಹೋವ ಅಂತಂದು ನಮಗೆ ಬೈಬಲಲ್ಲಿ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಅವ್ರು ಯಾವ ರೀತಿ ಇಸ್ರೇಲ್ ಜನರನ್ನ ಕಾಪಾಡ್ಕೊಂಡು ಬಂದಾಗಲೆಲ್ಲ ಇಸ್ರೇಲ್ ಜನರೆಲ್ಲ ಏನು ಮಾಡ್ತಿದ್ರು, ಒಂದೊಂದು ಹೆಸರನ್ನ ಮಡಗ್ತಾ ಇದ್ರು. ಎಲ್ ಶಡಾಯ್ ಅಂತ ಮಡಗ್ತಾ ಇದ್ರು, ಎಲ್ರೋ ಈ ಅಂತ ಅಂದ್ಬಿಟ್ಟು ಮಡಗ್ತಾ ಇದ್ರು, ಎಲ್ಲೋ ಇಮ್ ಅಂತ ಅಂದ್ಬಿಟ್ಟು ಮಡಗ್ತಾ ಇದ್ರು. ಆ ಒಂದು ಪದಕ್ಕೆ, ಆ ಒಂದು ಸನ್ನಿವೇಶದಿಂದ ದೇವರು ಬಿಡುಗಡೆ ಮಾಡಿದ್ದಕ್ಕೆ ಒಂದೊಂದು ಪದದ ಅರ್ಥ ಆಗಿತ್ತು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗಿರಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಈಗ ನಾವೆಲ್ಲ ದೇವರ ಮಕ್ಕಳಾಗಿರೋದ್ರಿಂದ ನಮಗೆ ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ಅಂಶನೇ ಏನಂದರೆ ಪ್ರಾರ್ಥನೆ. ನಮಗೆ ಪ್ರಾರ್ಥನೆ ಬಿಟ್ಟರೆ ಬೇರೆ ಒಂದು ಆಯುಧಗಳೇನೇ ಇಲ್ಲ, ಹೌದಲ್ವಾ? ಈಗೇನು ನಾವು ಸೋಲ್ಜರ್ಸ್ಗಳ ಥರ ಎಲ್ಲ ಥರ ಆಯುಧಗಳನ್ನ ಇಟ್ಕೊಂಡು ಹೋಗಿ ಎಲ್ಲ ಥರ ಕಷ್ಟಗಳ ಸಂಕಟಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ನಾವು ಅಂಥ ಒಂದು ಸಿಚುವೇಶನಲ್ಲಿಲ್ಲ. ಈಗ ನಾವು ಹೆಂಗಿದ್ದೀವಿ ಅಂತಂದರೆ, ನಮಗೆ ಮೊದಲನೇದಾಗಿ ಮಕ್ಕಳಿಗೆ ದೇವರು ಯಾವ ರೀತಿ ಪ್ರಾರ್ಥನೆ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಬೇಕು. ಏನಿದು ಪ್ರೇಯರ್, ಇದು ಒಂದು ಎಜುಕೇಷನ್. ಈಗ ಮಕ್ಕಳಿಗೆ ಹೆಂಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂಥರ ಎಜುಕೇಷನು, 10ರಿಂದ ಒಂದು ಡಿಗ್ರಿಗೆ ಒಂಥರ ಎಜುಕೇಷನು, ಅದಾದಮೇಲೆ ಜೀವನ ಅನ್ನೋದೊಂದು ಎಜುಕೇಷನ್ ಇದೆಯಲ್ಲ, ಅದೇ ಥರವೇ ಒಂದು ಪ್ರಾರ್ಥನೆ ಅನ್ನೋದು ಕೂಡ ಒಂದು ಎಜುಕೇಷನ್ ಆಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೋದು? ಕೀರ್ತನೆ 22ನೇ ಅಧ್ಯಾಯ 6ನೇ ವಚನ ಓದಿ. ಕೀರ್ತನೆ 22:6. ಸಾರಿ ಬ್ರದರ್, ಜ್ಞಾನೋಕ್ತಿ 22:6 ಕ್ಷಮಿಸಿ. 22ನೇ ಅಧ್ಯಾಯ 6ನೇ ವಚನ. ಈಗ ನಮ್ಮನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರು ತಿಳಿಸ್ತಾ ಇದ್ದಾರೆ. ಈಗ ನಾವು ಏನು ಮಾಡಬೇಕು, ಶಿಕ್ಷಣನ ಹೊಂದಬೇಕು. ಈಗ ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ಈಗ ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವಿ, ಸಿಂಪಲ್ಲಾಗಿ ಏನು ಹೇಳ್ಬಿಡ್ತೀವಿ, ದೇವರೇ, ಕರ್ತನೆ, ಯೇಸುವೆ, ಅಪ್ಪ, ಇವೆಲ್ಲ ಪದಗಳು ಬೈಬಲಲ್ಲಿ ಇದೆಯಾ? ಯೇಸು ಕ್ರಿಸ್ತರೇ ನೀಟಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ನೀವು ಪ್ರಾರ್ಥನೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟು. ಫಸ್ಟ್ ನೀವೇನು ಮಾಡಬೇಕು, ಪರಲೋಕದಲ್ಲಿರುವಂಥ ತಂದೆ ದೇವರು ನೀವೇನು ಮಾಡಬೇಕು, ಘನಪಡಿಸ್ಬೇಕು. ಅವ್ರು ಮಾಡಿದಂಥ ಒಂದು ಸೃಷ್ಟಿ ಕಾರ್ಯಗಳನ್ನ ನೆನೆಸ್ಬಿಟ್ಟು ಅವ್ರಿಗೆ ಧನ್ಯವಾದನ ಅರ್ಪಿಸ್ಬೇಕು. ಎರಡನೇದೇನು ಹೇಳ್ತಾರೆ ಓದ್ಬಿಡಿ, ಬೈಬಲ್ ಮ್ಯಾಥ್ಯೂಸ್ 6ನೇ ಅಧ್ಯಾಯ. ಮತ್ತಾಯ ಸಾಕು ಸಿಸ್ಟರ್. ನೋಡಿ, ಇದು ಯೇಸು ಕ್ರಿಸ್ತನೇ ಹೇಳ್ತಾ ಇರೋಂಥ ಒಂದು ಪಾಯಿಂಟ್. ಈಗ ಶಿಷ್ಯಂದಿರೆಲ್ಲ ಬರ್ತಾರೆ, ಅವ್ರಿಗೆ ಏನು ಗೊತ್ತು, ಹಳೆ ಒಡಂಬಡಿಕೆಯಲ್ಲೆಲ್ಲ ಏನಿತ್ತು, ಏನಾದ್ರು ತಪ್ಪು ಮಾಡ್ಬಿಟ್ರೆ, ಏನಾದರೂ ಮಾಡ್ಬಿಟ್ರೆ ಏನು ಮಾಡಬೇಕು, ಒಂದು ಒಳ್ಳೆ ಓರಿ ಕುರಿಗಳನ್ನ ತೊಗೊಂಡೋಗ್ಬಿಟ್ಟು ಯಜ್ಞನ ಅರ್ಪಿಸ್ಬಿಟ್ರು, ಬಲಿನ ಕೊಟ್ಬಿಟ್ಟು ಬಂದ್ಬಿಟ್ರು, ಅವ್ರಿಗೆ ಒಂದು ದೇವರು ಕ್ಷಮಿಸಿದ್ದಾರೆ, ಇನ್ನು ಮುಂದೆ ನನಗೆ ಅಭಿವೃದ್ಧಿ ಆಗುತ್ತೆ, ಇನ್ನೇನೇ ಇದ್ದರೂ ನಾನು ಏನೇ ಕೇಳ್ಕೊಂಡ್ರು ಇದ್ರ ಬಗ್ಗೆ ಕೇಳ್ಕೊಬೇಕು ಅಂದ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಇನ್ನೇನಿಲ್ಲ. ಆದರೆ ಯೇಸು ಕ್ರಿಸ್ತರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾರ್ಥನೆ ಮಾಡೋದು ಹೆಂಗೆ ಏನಂದರೆ ತೋರಿಸ್ತಾ ಇದ್ದಾರೆ. ಯಾವ ಥರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಫಸ್ಟ್ ನಮಗೆ ಏನು, ತಂದೆಯ ದೇವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಈ 3ನೇ ಆಜ್ಞೆ ಹೇಳೋ ಪ್ರಕಾರನೇ ನಾವು ತಂದೆಯ ದೇವರಿಗೆ ನಾವು ಘನಪಡಿಸ್ಬೇಕು, ಅಭಿವೃದ್ಧಿನ ಅವ್ರಿಗೆ ಒಂದು ಗೌರವನ ಸಲ್ಲಿಸ್ಬೇಕು ರೀ. ಅದಾದಮೇಲೆ ನಮ್ಗೇನಂತ ನಾವು ನೋಡಬೇಕಾದ್ರೆ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅಂದರೆ ಏನರ್ಥ, ಪರಲೋಕದಲ್ಲಿ ಏನಾದರೂ ಕೆಟ್ಟದ್ದು, ಕಲ್ಮಶ, ಒಂದು ಏನಾದರೂ ಒಂದು ಇದೆಯಾ? ಏನಿಲ್ಲ, ಎಲ್ಲ ಒಳ್ಳೆಯದೇ ಇದೆ. ಅದೇ ಥರ ನಮ್ಮಲ್ಲೂ ಕೂಡ ಆ ಒಂದು ಒಳ್ಳೆ ಮನಸ್ಥಿತಿ ಥರ ರೀತಿಯಲ್ಲಿ ಮಾಡಲಿ ದೇವರೇ ಅನ್ನೋದನ್ನು ನಮ್ಮಲ್ಲಿ ಬೇಡಿಕೆನ ಇಡಬೇಕು ರೀ. ಅದಾದಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಅನುದಿನದ ಆಹಾರವನ್ನು ಏನು ಮಾಡಿದ್ದಾರೆ ದೇವರು ಪಾಲಿಸ್ತಾರೆ. ಅಲ್ಲೇನು ಅದು ಕೇಳ್ಕೊಳ್ಳಿ ಅಂತ ಏನು ಹೇಳಿಲ್ಲ. ದೇವ್ರಿಗೇನು ಗೊತ್ತು, ನಮ್ಮ ಅಗತ್ಯತೆಗಳು ದೇವ್ರಿಗೆ ಗೊತ್ತು. ನಮ್ಮದು ಏನು ಕುಂದು ಕೊರತೆ, ನಮ್ಮ ಬಲಹೀನತೆ ಇದೆಲ್ಲ ಗೊತ್ತು. ಆದರೂ ದೇವ್ರಿಗೆ ಗೊತ್ತಲ್ಲ ಅಂದ್ಕೊಂಡು ನಾವು ಬಿಟ್ಬಿಡೋದಲ್ಲ. ನಾವು ದೇವ್ರಿಗೆ ಹೇಳಬೇಕು ಪ್ರಿಯ ಸಹೋದರ ಮತ್ತು ಸಹೋದರ, ಬಾಯಿ ಬಿಟ್ಟು ನಾವು ಕೇಳಬೇಕು, ದೇವರೇ ನಾನು ಇಂಥ ಒಂದು ತೊಂದರೆ ನಾನು ಇದ್ದೀನಿ,
ಇಂಥ ಒಂದು ಕಷ್ಟದಲ್ಲಿ ನಾನು ಇದ್ದೀನಿ, ಇದರಿಂದ ನನ್ನ ಬಿಡುಗಡೆನ ಕೊಡು, ಇದ್ರ ಮುಖಾಂತರ ನನಗೆ ಅಭಿವೃದ್ಧಿನ ಪಡಿಸು ಅಂತ ಅಂದ್ಬಿಟ್ಟು ದೇವ್ರ ಬಳಿ ನಾನು ಕೇಳ್ಕೋಬೇಕು ಪ್ರಿಯರೇ. ಈ ರೀತಿ ಎಲ್ಲ ಕೇಳಿ ನಮ್ಮ ಒಂದು ತಪ್ಪುಗಳನ್ನೂ ಕೂಡ ನಾವು ಕ್ಷಮಾಪಣೆ ಕೇಳಲೇಬೇಕು. ಈಗ ನಾವು ಅನುದಿನವಲ್ಲೂ ಕೂಡ ಏನೇ ಒಂದು ಆಜ್ಞೆ ಮೀರಿ ನಡೀತೀವಿ. ಇದನ್ನೆಲ್ಲ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ನಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ನಾವು ಒಪ್ಪಿಸ್ಕೊಟ್ಟು ದೇವ್ರ ಹತ್ರ ಹೇಳಿ, ಅದಾದ್ಮೇಲೆ ಇದೆಲ್ಲ ಪ್ರಾರ್ಥನೆ ಯಾರ ಮುಖಾಂತರ ನಾವು ಕೇಳಬೇಕಂದ್ರೆ ಯೇಸು ಕ್ರಿಸ್ತರ ಮುಖಾಂತರನೇ ನಾವು ಕೇಳಬೇಕು ರೀ. ನಮಗೆ ಯೇಸು ಕ್ರಿಸ್ತ ಇದ್ರೆ ನಮ್ಗೇನೂ ಇಲ್ಲ. ಸುಮ್ಮನೆ ತಂದೆ ದೇವ್ರನ್ನ ಹಿಡ್ಕೊಂಡ್ರೆ ಏನೂ ಪ್ರಯೋಜನನೇ ಇಲ್ಲ. ನಮ್ಗೆ ಯಾರ ಮುಖಾಂತರ ನಾವು ಹೋಗ್ಬೇಕು ಅಂದರೆ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವ್ರ ಬಳಿಗೆ ನಾವು ಹೋಗೋದಕ್ಕೆ ಸಾಧ್ಯ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ನಮಗೆ ಅದು ಅಪೊಸ್ತಲರ ಕೃತ್ಯ 4:12 ವರ್ಷದಲ್ಲೂ ಅಷ್ಟೇ, ಬೇರೆ ಯಾವ ಮಾರ್ಗನೂ ಇಲ್ಲ. ಒಂದೇ ಮಾರ್ಗ. ಅದು ಯಾವ ಮಾರ್ಗ? ಕ್ರಿಸ್ತನ ಮಾರ್ಗ. ಆ ಕ್ರಿಸ್ತನ ಯೇಸು ಕ್ರಿಸ್ತನ ನಾವು ನಂಬಿ ಆ ಒಂದು ಪ್ರೀತಿಯಿಂದ ನಾವು ತಂದೆಯ ದೇವರ ಘನವುಳ್ಳ ದೇವರ ಬಳಿಗೆ ನಾವು ಹೋಗ್ಬೇಕು. ಈ ರೀತಿ ನಾವು ಹೋದ್ರೇ ನಮ್ಮ ದೇವರಿಗೆ ಕೊಡುವಂಥ ರೆಸ್ಪೆಕ್ಟ್ಗೆ ಸಲ್ಲಿಸುತ್ತೆ. ಏನಕ್ಕಂದರೆ ಇಡೀ ಸೃಷ್ಟಿ ಯಾರ ಮುಖಾಂತರ ದೇವರು ಮಾಡಿಸಿದ್ರು? ಯೇಸು ಕ್ರಿಸ್ತನ ಮುಖಾಂತರನೇ ದೇವ್ರು ಏನು ಮಾಡಿದರೆ ಮಾಡಿಸಿದ್ದಾರೆ. ದೇವರು ಏನು ಆಲೋಚನೆ ಮಾಡಿದ್ರು ಅದ್ರ ಪ್ರಕಾರ ಯೇಸು ಕ್ರಿಸ್ತರು ಮಾಡಿದ್ರು. ಈಗಿರಬೇಕಾದ್ರೆ ಇಲ್ಲಿ ನಮಗೆಲ್ಲಾದರೂ ಇಡೀ ಬೈಬಲ್ನಲ್ಲಿ ನಮಗೆ ಯೇಸು ಕ್ರಿಸ್ತರನ್ನ ಆರಾಧನೆ ಮಾಡಿ ಅಂದ್ಬಿಟ್ಟು ಎಲ್ಲಾದರೂ ಕೊಟ್ಟಿದ್ದಾರಾ? ಬೈಬಲಲ್ಲಿ ಎಲ್ಲೂ ಕೊಟ್ಟಿಲ್ಲ. ಜೀಸಸ್ ಕ್ರೈಸ್ಟ್ನ ಪ್ರೈಸ್ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಬೈಬಲಲ್ಲಿ ಕೊಟ್ಟಿರೋದು ಏನಂದರೆ ತಂದೆಯ ದೇವ್ರನ್ನ ನೀವು ಆರಾಧನೆ ಮಾಡಿ, ತಂದೆಯ ದೇವ್ರಿಗೆ ನೀವು ಘನನ ಅರ್ಪಿಸಿ, ಮಹಿಮೆನ ಸಲ್ಲಿಸಿ ಅಂದ್ಬಿಟ್ಟು ಹೇಳಿರೋದು. ಇಲ್ಲಿ ಜೀಸಸ್ ಕ್ರೈಸ್ಟ್ ಮುಖಾಂತರ ಕೇಳ್ಕೊಳ್ಳಿ ಅಂತ ಹೇಳಿರೋದೇ ಹೊರತು ಯೇಸು ಕ್ರಿಸ್ತನೇ ನಾವು ತಂದೆಯ ದೇವ್ರ ಬಳಿಗೆ ಮಾಡ್ಕೊಡೋದಲ್ಲ. ಫಸ್ಟ್ ತಂದೆಯ ದೇವರು, ಸೆಕೆಂಡ್ ಜೀಸಸ್ ಕ್ರೈಸ್ಟ್. ಯಾವಾಗ ಯೇಸು ಕ್ರಿಸ್ತರು ಈ ಒಂದು ಶಿಲುಬೆ ಮರಣನ ಅನುಭವಿಸಿ ಜಯಶಾಲಿಯಾಗಿ ಬಂದು ಅಮರತ್ವ ಪದವಿನ ಹೊಂದಿದ್ರು, ಆಗ ಇವ್ರು ಏನಾಗಿದ್ದಾರೆ ಅಂದರೆ ತಂದೆಯ ಸರಿ ಸಮಾನವಾದಂಥ ರೀತಿಯಲ್ಲಿದ್ದಾರೆ. ಈಗ ತಂದೆಯ ದೇವರು ಕೂಡ ಒಬ್ಬರು ದೇವರಾಗಿದ್ದಾರೆ, ಯೇಸು ಕ್ರಿಸ್ತರು ಕೂಡ ಒಬ್ಬರು ದೇವರಾಗಿದ್ದಾರೆ. ಅಂದರೆ ಆ ಒಂದು ಯಾತನೆ ಶೋಧನೆಗಳನ್ನೆಲ್ಲ ಜಯಿಸಿ ಅಮರತ್ವ ಪದವಿನ ಹೊಂದಿದ್ದಾರೆ. ಇದೇ ಒಂದು ಜಾಗಕ್ಕೆ ಇನ್ನು ಯಾರನ್ನ ಕರೀತಿದ್ದಾರೆ ಅಂದರೆ ಚಿಕ್ಕ ಹಿಂಡುಗಳಾಗಿರುವಂಥ ನಮ್ಮನ್ನು ಕೂಡ ಕರೀತಾ ಇದ್ದಾರೆ ಪ್ರಿಯರೇ. ಇಂಥ ಒಂದು ದೊಡ್ಡ ಮಿಸ್ಟ್ರಿ ಆಗಿರುವಂಥ ಒಂದು ಜಾಗಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಮೊದಲನೇದಾಗಿ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಾವು ನಡ್ಕೋಬೇಕು. ನಾವು ಯಾವುದೇ ಒಂದು ರೀತಿಯಲ್ಲೇ ಆಗಲಿ ಬೇರೆ ದೇವ್ರುಗಳನ್ನ ನಾವು ಅಡ್ಡ ಬೀಳಬಾರ್ದು. ಎರಡನೇದು, ನಾವು ಯಾವುದೇ ಒಂದು ಮೂರ್ತಿಗಳನ್ನ ಮಾಡಿಕೊಳ್ಳೇಬಾರ್ದು. ಮಾಡಿಕೊಂಡ್ರೂ ಕೂಡ ಅಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಅದರಿಂದ ಎಸ್ಕೇಪ್ ಆಗಬೇಕು. ಮೂರನೇದೇನೆಂದರೆ ದೇವರ ಒಂದು ಹೆಸರನ್ನು ನಾವು ಕೆಟ್ಟದಕ್ಕೆ ನಾವು ಉಪಯೋಗಿಸಲೇಬಾರ್ದು ಪ್ರಿಯರೇ. ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಏನಕ್ಕಂದರೆ ನಾವು ಆಲ್ರೆಡಿ ನಾವು ಯಾವ ಲೋಕದಲ್ಲಿದ್ದೀವಿ? ಸೈತಾನನ ಒಂದು ಲೋಕದಲ್ಲಿ ಇರೋದ್ರಿಂದ ಸೈತಾನ ಒಂದು ಟ್ರ್ಯಾಪ್ನೆಸ್ ಇದು. ಇದೆಲ್ಲ ಟ್ರ್ಯಾಪೇ ನಮಗೆ ಈಗ ನಾವು ಇರೋದು. ಈ ಒಂದು ಟ್ರ್ಯಾಪ್ನಲ್ಲಿ ಇರೋದ್ರಿಂದ ನಾವು ಎಚ್ಚರಿಕೆಯಿಂದ ದೇವರ ಒಂದು ಹೆಸರನ್ನ ಘನಪಡಿಸ್ಬೇಕು ರೀ. ಅಯೋಗ್ಯ ಕಾರ್ಯಕ್ಕೆ ನಾವು ಎತ್ತಬಾರ್ದು. ದೇವ್ರ ಹೆಸರು ಹೇಳ್ಬೇಕಾದ್ರೆ ಗಂಭೀರವಾಗಿ ಹೇಳ್ಬೇಕು, ನಮ್ಮಲ್ಲಿ ನಂಬಿಕೆ ಇರಬೇಕು. ಮೂರನೇದೇನೆಂದರೆ ಪ್ರಾರ್ಥನೆ. ಪರ್ಫೆಕ್ಟಾಗಿ ನಾವು ಪ್ರೇಯರ್ ಮಾಡಿದ್ರೆ ನಮಗೆ ರಿಲೀಫ್ ಆಗುತ್ತಾಗಲ್ವಾ? ಬಿಡುಗಡೆ ದೇವ್ರು ಕೊಟ್ಟೇ ಕೊಡ್ತಾರೆ. ನೀವು ಕೇಳೋರ ಹತ್ರ ಕೇಳಿದ್ರೆ ಕೊಡ್ತಾರೆ, ನೀವು ಕೇಳ್ದಿರೋರ ಹತ್ರ ಎಲ್ಲ ಕೇಳಿದ್ರೆ ಕೊಡ್ತಾರಾ? ಈಗ ನೀವು ಮಾಡೋ ಪ್ರಾರ್ಥನೆ ಹೆಂಗಿರ್ಬೇಕು? ಎಲ್ಲೋಗ್ಬೇಕಂತೆ? ಓಡೋದು ಪಾದಿಯಲ್ಲಿ ಪರಲೋಕಕ್ಕೆ ಹೋಗಿ ಸೇರಬೇಕು ಅಂದ್ಬಿಟ್ಟು ಜ್ಞಾನೋಕ್ತಿಯಲ್ಲಿ ಹೇಳ್ತಾರೆ. ಈಗ ನಾವು ಮಾಡೋ ಪ್ರಾರ್ಥನೆ ಬರೀ ಹಾಲಲ್ಲೇ ಇರಬೇಕಾ? ಜನರಿಗೆ ಮೆಚ್ಚುಗೆ ಆಗಬೇಕಾ? ಇಲ್ಲ, ದೇವ್ರ ಸನ್ನಿಧಿಗೆ ಹೋಗ್ಬೇಕು. ಕರೆಕ್ಟಾಗಿ ನಾವು ದೇವ್ರ ಹತ್ರ ಕೇಳ್ಕೊಂಡ್ರೆ ಕರೆಕ್ಟಾಗಿ ದೇವ್ರು ನಮಗೆ ಅನುಗ್ರಹನ ಮಾಡ್ತಾರೆ ಪ್ರಿಯರೇ. ಇದಾದಮೇಲೆ ಕೊನೆಯದಾಗಿ 2 ವಾಕ್ಯ ನಾವು ಓದ್ಬಿಟ್ಟು ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೀರ್ತನೆ 7ನೇ ಅಧ್ಯಾಯ 17ನೇ ವಚನ ಓದಿ. ದೇವರ ಒಂದು ಮಹೋನ್ನತವಾದಂಥ ಕೆಲಸನ ಹೇಳ್ತಾರೆ. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಮರ ದೇವನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ನೋಡಿದ್ರೆ ವಾಕ್ಯ ಎಷ್ಟು ಸ್ಪಷ್ಟನೆ ಕೊಡ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ವರ್ಸ್ ಇದು. ನೋಡಿ, ರೈಚನ್ನೆಸ್ ದ ಗಾಡ್ ಆಫ್ ಅವರ್ ಲಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಏನಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಯೆಹೋವ ದೇವರನ್ನ ನಾವು ಆರಾಧಿಸ್ಬೇಕಂತೆ, ಘನಪಡಿಸ್ಬೇಕಂತೆ. ಅದ್ರ ಪ್ರಕಾರ ನಾವು ನಡ್ಕೊಳ್ಳೋದಕ್ಕೆ ಯೋಗ್ಯರ ಕಾಣಿಸ್ಕೋಬೇಕಂತೆ. ಯಾರಿಗೆ ಯಾವ ರೀತಿ ಯೋಗ್ಯತೆ? ಯೇಸು ಕ್ರಿಸ್ತರ ಥರ ನಾವಿದ್ರೆ ಸಾಕು ಪ್ರಿಯರೇ. ನಾವು ಯಾರಿಗೆ ನಾವು ಘನ ಗೌರವ ಕೊಟ್ಟಂಗಾಗತ್ತೆ? ತಂದೆಯ ದೇವ್ರು ಕೊಟ್ಟಂಗೆ. ಈಗ ಯೇಸು ಕ್ರಿಸ್ತ ಎಲ್ಲಾದರೂ ತಂದೆಯ ದೇವ್ರಿಗೆ ಅವಮಾನ ತಂದ್ರ, ಅಪಕೀರ್ತಿ ತಂದ್ರ? 33 ವರ್ಷಗಳ ಕಾಲ ಏನೂ ಮಾಡಿಲ್ಲ ರೀ. ತಂದೆಯ ದೇವ್ರಿಗೆ ಹೆಂಗೆ ಘನ ಎಲ್ಲ ಸನ್ನಿವೇಶದಲ್ಲಿ ಹೋದ್ರೂ ಕೂಡ ಅವ್ರು ಪ್ರಾರ್ಥನೆ ಮಾಡ್ಬೇಕಾದ್ರು ದೇವ್ರ ಹತ್ರ ಕೇಳ್ಕೊಂಡು ಮಾಡ್ತಿದ್ರು. ಸಹಿತ ಬಿಡುಗಡೆ ಮಾಡ್ಬೇಕಾ ದೇವ್ರಿಗೆ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಿದ್ರು. ಏನೇ ಒಂದು ಮಾಡ್ಬೇಕಾಯ್ತಾ ಮಾಡ್ತಿದ್ರು.
ಈಗ ಅವರೇನೋ ಸ್ವಂತಕ್ಕೇನೋ ಉಪಯೋಗಿಸ್ಕೊಂಡ್ರ ಏನೂ ಮಾಡಿಲ್ಲ. ಆ ರೀತಿಯೇ ನಮ್ಮಲ್ಲೂ ಆ ಒಂದು ಮನೋಭಾವ ಇರಬೇಕು. ನಾವು ದೇವರನ್ನು ನಾವು ಘನಪಡಿಸಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಎರಡನೇದು ಕೀರ್ತನೆ 66ನೇ ಅಧ್ಯಾಯ 1ನೇ ವಚನ. ಇದಂತೂ ತುಂಬ ಇಂಪಾರ್ಟೆಂಟ್. ಸರ್ವಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ. ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ. ಸರ್ವಭೂ ನಿವಾಸಿಗಳೇ, ಯಾರನ್ನ ಘನಪಡಿಸ್ಬೇಕಂತೆ? ಯಾರು? ದೇವರು. ತಂದೆಯಾದ ಯೆಹೋವ ದೇವರನ್ನ ನಾವು ಏನು ಮಾಡಬೇಕು? ಘನ ಜಯ. ನಮಗೆ ಅದೊಂದೇ ಹೇಳಿರೋದು ಪ್ರಿಯ ಸಹೋದರ ಮತ್ತು ಸಹೋದರಿ. ಇನ್ನೇನು ಹೇಳಿಲ್ಲ ನಮಗೆ. ನೀನು ಹಂಗೆ ಮಾಡು, ಹಿಂಗೆ ಮಾಡು, ಇಲ್ಲಿ ಚುಚ್ಚಿಸ್ಕೊ, ಇವೆಲ್ಲ ಮಾಡ್ತಾರಲ್ಲ. ಎಲ್ಲ ಚುಚ್ಚಿಸ್ಕೊಂಡು ಏನೇನೋ ಮಾಡಿ, ಏನೇನೋ ಕ್ಯಾಂಡ್ಲ್ ಗಿಂಡೆಲ್ಲ ಏನೇನೋ ಹಚ್ಚಿ ಏನೇನೋ ತಪ್ಪಾದಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಮಾಡಿ ಅಂತ ಬೈಬಲಲ್ಲಿ ಹೇಳಿದ್ಯಾ? ನಮಗೆ ಬೈಬಲಲ್ಲಿ ಇಂತಿಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಅಂತಲೇ ಹೇಳಿಲ್ಲ. ನಮಗೆ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇಕ್ ರಿಜಾಯ್ಫುಲ್ ಆಫ್ ಗಾಡ್ ಅಂತ ಕೂಡ ಹೇಳ್ತಿದ್ದಾರೆ. ಮನಪೂರ್ಣತೆಯಿಂದ, ಅಂತರಾಳದಿಂದ ನಾವು ಏನು ಮಾಡಬೇಕು? ದೇವರಿಗೆ ನಾವು ಮಹಿಮೆ ತರಿಸ್ಬೇಕು. ದೇವರೇ, ನೀವು ಮಾಡ್ತಿರೋದೆಲ್ಲ ಒಳ್ಳೆಯದಕ್ಕಾಗಿಯೇ. ದೇವರೇ, ನೀವು ಮಾಡಿರೋದೆಲ್ಲ ಕರ್ತವ್ಯಗಳು ಕೂಡ ತುಂಬ ಮಹಿಮೆ ಉಳ್ಳದು. ನಿಮಗೆ ಮಹಿಮೆ ಉಂಟಾಗಲಿ, ನಿಮಗೆ ಘನ ಉಂಟಾಗಲಿ. ಯೇಸು ಕ್ರಿಸ್ತನ ಮುಖಾಂತರ ನಾವು ಹೇಳಿದ್ರೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದಕ್ಕೊಂದು ಮಹಿಮೆ ತರೋದು. ಎರಡನೇ ವಾಕ್ಯವಾಗಿ ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ. ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ನೋಡಿ, ದೇವರು ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನಮಗೆ ಉಸಿರಾಡೋದಕ್ಕೆ ಒಂದು ಗಾಡಿನೇ ಆಗಲಿ, ತಿನ್ನೋದಕ್ಕೆ ಆಹಾರನೇ ಆಗಲಿ, ದಿನನಿತ್ಯ ಒಂದು ಉಡುಪನೇ ಆಗಲಿ, ಇರೋದಕ್ಕೆ ಮನೆಯೇ ಆಗಲಿ, ಒಂದು ಅನ್ಯೋನ್ಯತೆನೇ ಆಗಲಿ ದೇವ್ರು ಕೊಟ್ಟಿಲ್ವಾ? ತಂದೆ ದೇವರು ಇಷ್ಟೆಲ್ಲ ಮಾಡಿರೋ ತಂದೆ ದೇವರಿಗೆ ನಾವು ಗಣನ ಅರ್ಪಿಸ್ಬೇಕು, ಪ್ರಿಯರ ಮಹಿಮೆನ ಅರ್ಪಿಸ್ಬೇಕು. ಅದಕ್ಕೆ ಈ ಒಂದು ದಶಾಜ್ಞೆಯಲ್ಲಿ 3 ಆಜ್ಞೆಗಳು ಕೂಡ ಯಾರಿಗೆ ದೇವರು ಹೇಳ್ಕೊಂಡ್ರು ಅಂದರೆ, ಅವರ ಒಂದು ಬಯಕೆಗೇನೆ, ಅವರ ಒಂದು ಮಹೋನ್ನತದ ಬಗ್ಗೆನೇ ಅವ್ರಿಗೆ ಒಂದು 3 ಆಜ್ಞೆಗಳನ್ನು ಕೂಡ ಹೇಳಿದ್ರು ಪ್ರಿಯರೇ. ಇದೇನು ಹೇಳಿಲ್ಲ, ಅವ್ರಿಗೇನೆ ಇದ್ದಿದ್ದು 3. ಏನಕ್ಕೆಂದರೆ ಜನರು ತಪ್ಪಿ ಹೋಗ್ಬಾರ್ದು ಅನ್ಬಿಟ್ಟು. ಅವರ ಒಂದು ಮಾರ್ಗ ಏನಾಗಿರ್ಬೇಕು? ಕರೆಕ್ಟಾಗಿರ್ಬೇಕು. ಅಡ್ಡದಿಡ್ಡಿ ಮಾರ್ಗ ಆಗಬಾರ್ದು. ದೇವರು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಈ 3 ಆಜ್ಞೆಗಳನ್ನ ಕೊಟ್ಟು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಕಮ್ ಟು ದ ಪಾಯಿಂಟ್. ನಮಗೆ ಈಗ ಆತ್ಮಿಕ ಇಸ್ರೇಲ್ ಆಗಿರೋಂಥ ನಮಗೇನಪ್ಪ ಪಾಠ ಅಂತ ನೋಡ್ಬೇಕಾಗುತ್ತೆ. ನಮಗೇನಪ್ಪ ಆತ್ಮಿಕವಾದಂಥ ಪಾಠ ಅಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮಗೊಂದೇ ಒಂದು ಆತ್ಮಿಕವಾದಂಥ ಪಾಠ. ನಮ್ಮ ಒಂದು ಮನಸ್ಥಿತಿಯಿಂದ, ಪೂರ್ಣ ಹೃದಯದಿಂದ ನಾವು ದೇವ್ರನ್ನ ಆರಾಧನೆ ಮಾಡಬೇಕು. ಈಗ ನಾವು ಒಬ್ಬರನ್ನ ಪ್ರೀತಿ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀವಿ? ಮನಪೂರ್ವಕವಾಗಿ ಒಂದು ಒಳ್ಳೆ ಒಮ್ಮನಸ್ಸಿನಿಂದ ನಾವು ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ನಾವು ದೇವ್ರನ್ನ ಮತ್ತು ಯೇಸು ಕ್ರಿಸ್ತನ್ನ ನಾವು ಆರಾಧನೆ ಮಾಡಬೇಕು, ಘನಪಡಿಸ್ಬೇಕು. ಅವ್ರಿಗೆ ಸಲ್ಲುವಂಥ ಗೌರವನ ತಂದೆ ದೇವ್ರಿಗೆ ಸಲ್ಲಿಸಬೇಕು. ಯೇಸು ಕ್ರಿಸ್ತರಿಗೆ ಸಲ್ಲುವಂಥದ್ದನ್ನು ಯೇಸು ಕ್ರಿಸ್ತರಿಗೆ ನಾವು ಸಲ್ಲಿಸಬೇಕು. ಈ ರೀತಿ ನಾವು ಮಾಡಿದ್ರೇ ಪ್ರಿಯ ಸಹೋದರ ಮತ್ತು ಸಹೋದರ, ನಮ್ಮ ರಕ್ಷಣೆಗಳನ್ನ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಈ ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯ. ಏನಕ್ಕೆ ಈ ಲೋಕ ಫುಲ್ ಏನಾಗಿದೆ ಅಂದರೆ ಕತ್ತಲೆ ಕವಿಯೋದು. ಅಂದರೆ ಏನು? ಪಾಪ ಮಹಿಮವಾದಂಥ ಒಂದು ಲೋಕ ಆಗಿದೆ, ದಿಗ್ಭ್ರಮೆ ಉಳ್ಳಂಥ ಒಂದು ಲೋಕ ಆಗಿದೆ. ಇದರಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಾವು ದೇವರು ನಾವು ನಂಬಿರೋದನ್ನು ಪರ್ಫೆಕ್ಟಾಗಿ ನಾವು ನಂಬಿ ಅದರ ಪ್ರಕಾರ ನಂಬಿರೋದನ್ನೇ ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ದೇವರಿಗೆ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದೆ ಬರುವಂಥ 3ನೇ ಒಂದು ಭಾಗದಲ್ಲಿ ನಾವು ಉಳಿದಂಥ ಒಂದು ಆಜ್ಞೆಗಳ ಬಗ್ಗೆ ನಾವು ನೋಡುವಂಥ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದಂಥ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ವಾಕ್ಯ ಸಂದೇಶವನ್ನು ನೀಡಿದಂಥ ಸಹೋದರರನ್ನು ದೇವರು ತನ್ನ ಸೇವೆ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ರಿ. ಥ್ಯಾಂಕ್ ಯು ಬ್ರದರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ತಮ್ಮ ಪ್ರಾರ್ಥನೆಗಳಲ್ಲಿ ಅನಾರೋಗ್ಯದಲ್ಲಿರುವಂಥ ಸಹೋದರ ಸಹೋದರರು ನೆನೆಸ್ಕೊಳ್ರಿ.
ಮತ್ತು ಪ್ರತಿದಿನ ಆನ್ಲೈನಲ್ಲಿ ಕ್ಲಾಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ಕೇಳ್ಕೊತೀನಿ. ಈ ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಹಾಡನ್ನು ಹಾಡಿಕೊಳ್ಳೋಣ. ಓ ಪ್ರಿಯ ನಾವಿಕ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಹಾಡಿನ ಸಂಖ್ಯೆ 93. ಓ ಓ ಪ್ರಿಯ ನಾವಿಕ ನಿನ್ನ ಜೀವವು ನನಗಾಗಿಯೇ, ಆ ಜೀವದಿ ನಾ ಬಾಳುವೆ. ನೀ ನಡೆಸೆನ್ನ ದೋಣಿಯ. ಓ ಪ್ರಿಯ ನಾವಿಕ ನಿನ್ನ ಜೀವವು ನನಗಾಗಿಯೇ, ಆ ಜೀವದಿ ನಾ ಬಾಳುವೆ. ನೀ ನಡೆಸೆನ್ನ ದೋಣಿಯ. ನನ್ನ ದೋಣಿಯು ನೀರಲ್ಲಿ ಮುಳುಗಲು ನೀನೇ ನಾನೆಂದು ಹೆದರೇನು. ನನ್ನ ದೋಣಿಯು ನೀರಲ್ಲಿ ಮುಳುಗಲು ನೀನೇ ನಾನೆಂದು ಹೆದರೇನು. ಇಂದ ನಿನ್ನ ಆಜ್ಞಾಗಲಿ ನಾ ಬಾಳುವೆ ಬಾಳುವೆ ಬಾಳುವೆ. ಓ ಪ್ರಿಯ ನಾವಿಕ ನಿನ್ನ ಜೀವವು ನನಗಾಗಿಯೇ, ಆ ಜೀವದಿ ನಾ ಬಾಳುವೆ. ನೀ ನಡೆಸೆನ್ನ ದೋಣಿಯ. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕ್ರಯವ ಕೊಟ್ಟಾತ ನೀನಲ್ಲವೇ. ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕ್ರಯವ ಕೊಟ್ಟಾತ ನೀನಲ್ಲವೇ. ಇಂಥ ನಿನ್ನ ಪ್ರೇಮದಿ ನಾ ಹಾಡುವೆ ಹಾಡುವೆ ಹಾಡುವೆ. ಓ ಪ್ರಿಯ ನಾವಿಕ ನಿನ್ನ ಜೀವವು ನನಗಾಗಿಯೇ, ಆ ಜೀವದಿ ನಾ ಬಾಳುವೆ. ನೀ ನಡೆಸೆನ್ನ ದೋಣಿಯ. ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರಿದಾಗಿದೆ. ನಿನ್ನ ತಾಳ್ಮೆ ಪ್ರೀತಿ ಭಕ್ತಿಗೆ ನೀಡಲು ನನ್ನಲ್ಲಿ ಬರಿದಾಗಿದೆ. ನನ್ನ ಜೀವವು ನಿನಗಾಗಿಯೇ, ನಾ ನೀಡುವೆ ನೀಡುವೆ ನೀಡುವೆ. ಓ ಪ್ರಿಯ ನಾವಿಕ ನಿನ್ನ ಜೀವವು ನನಗಾಗಿಯೇ, ಆ ಜೀವದಿ ನಾ ಬಾಳುವೆ. ನೀ ನಡೆಸೆನ್ನ ದೋಣಿಯ. ಈ ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಸಹೋದರ ನಿರೋಶ್ ಅವ್ರನ್ನ ಕೇಳ್ಕೊತೀನಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಅದರ ಸಮಸ್ತ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲಹೆ ಮಾಡುತ್ತಿರುವಂಥ ಪರಲೋಕದ ತಂದೆಯ ದೇವರೇ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ, ಘನ ಉಂಟಾಗಲಿ. ತಂದೆಯ ದೇವರೇ, ನಿಮ್ಮ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನು ಜೀವಿತ
ಹೆಚ್ಚಾಗಿ ಸತ್ಯ ಮಾರ್ಗದಲ್ಲಿ ನಡೆದು ನಿಮ್ಮ ಮಗನ ಸ್ವಾರ್ಥಕ್ಕೆ ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತೇವೆ. ತಂದೆ ಸೇವೆ ಇವತ್ತು ಭಾನುವಾರ ದಿನದಲ್ಲಿ ನೀವು ನಮ್ಮನ್ನು ವಂದಿಸ್ತಾ ತಂದೆ ದೇವರೇ ನಿಮ್ಮ ವಾಕ್ಯಗಳನ್ನ ಕೇಳಿ ಅದರ ಪ್ರಕಾರ ಕೈಗೊಂಡು ನಡೆಯುವುದರಲ್ಲೇ ನಿಮಗೆ ಒಂದು ಒಳ್ಳೆ ಮಹಿಮೆ ತರುವಂಥದ್ದಾಗಿದೆ. ಆ ಒಂದು ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಲಿಕ್ಕೆ ಸಹಾಯ ಮಾಡಿ ನಾವು ಯಾವುದೇ ಒಂದು ದೇವರುಗಳನ್ನೇ ಆಗಲಿ ಯಾವುದೇ ಒಂದು ಮೂರ್ತಿಗಳನ್ನೇ ಆಗಲಿ ನಿಮಗೆ ಅಗೌರವ ತರುವಂಥ ಒಂದು ಕೆಲಸಗಳನ್ನೇ ಆಗಲಿ ನಿಮ್ಮ ಹೆಸರನ್ನ ನಾವು ಅಪಕೀರ್ತಿ ತರುವುದೇ ಆಗಲಿ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ನಾವು ಮಾಡಿದ ರೀತಿಗೆ ನಮಗೆ ಸಹಾಯ ಪಡಿಸಿ ನಿಮ್ಮ ಒಂದು ಪವಿತ್ರಾತ್ಮ ಶಕ್ತಿಯ ಮುಖಾಂತರ ನಮಗೆ ಬಲಪಡಿಸಿ ಅಂತ ಹೇಳ್ತೇವೆ. ಈ ಒಂದು ವಾಕ್ಯಗಳನ್ನ ಕೇಳಿ ಅದನ್ನು ನಾವು ಮರೆತು ಬಿಡದ ಹಾಗೆ ಅದನ್ನು ನಮ್ಮ ಮನದಾಳದಲ್ಲಿ ಇಟ್ಟುಕೊಂಡು ಆ ಒಂದು ವಾಕ್ಯಕ್ಕೆ ಅಧೀನರಾಗಿ ಇದ್ದುಕೊಂಡು ನಡೆಯಲಿಕ್ಕೆ ಸಹಾಯ ಮಾಡಿ ತಲೆಬಾಗಿರುವಂಥ ಎಲ್ಲ ಮಕ್ಕಳನ್ನು ಕೂಡ ಹೆಸರಸಾಗಿ ಆಶೀರ್ವದಿಸಿ ಬಲಪಡಿಸಿ ಅವರ ಒಂದು ಅಗತ್ಯಗಳನ್ನೆಲ್ಲ ಪೂರೈಸಿ ಅವರು ಸತ್ಯದಲ್ಲೂ ಮತ್ತೆ ವಾಕ್ಯದಲ್ಲೂ ಅಭಿವೃದ್ಧಿ ಹೊಂದಲಿಕ್ಕೆ ಬೇಕಾಗಿರುವಂಥ ಒಂದು ಸಾಮರ್ಥ್ಯನ ದಯಪಾಲಿಸಿ ಅಂತ ಬೇಡ್ತೇವೆ ತಂದೆ ಹೇಳಿದರೆ ಈ ಒಂದು ಲೋಕದಲ್ಲಿರುವಂಥ ಒಂದು ತಪ್ಪಾದಂಥ ಒಂದು ಮಾರ್ಗಕ್ಕೆ ನಾವು ಯಾರು ಹೋಗದೆ ಹಾಗೆ ಸತ್ಯ ಮಾರ್ಗದಲ್ಲೇ ನಮ್ಮ ಒಂದು ಕೊನೆಯ ಓಟದವರೆಗೂ ನಡೆಯಲಿಕ್ಕೆ ಸಹಾಯ ಮಾಡಿ ಅಂತ ಬೇಡ್ತೇವೆ ತಂದೆ ದೇವರೇ. ಹಾಗೆಯೇ ಅಸ್ವಸ್ಥದಲ್ಲಿರುವಂಥ ಎಲ್ಲ ಸೋದರನ್ನು ಕೂಡ ನೆನೆಸ್ಕೊಳ್ತೇವೆ. ದಯವಿಟ್ಟು ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ ಬಲ ಕೊಡಿ ತಂದೆ ದೇವರೇ. ನೀವೇ ಅವರಿಗೆ ಆರೋಗ್ಯದಾಯಕನಾಗಿ ಇಟ್ಟುಕೊಂಡು ಅವರಿಗೆ ಆರೋಗ್ಯವನ್ನು ಕೊಟ್ಟು ಅವರು ಆರೋಗ್ಯ ಹೊಂದಂಥ ಎಲ್ಲ ಸೋದರರು ನಿಮಗೆ ಮಹಿಮೆ ತರುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ಬೇಡ್ತೇವೆ ತಂದೆ ದೇವರೇ. ಇನ್ನು ಅನೇಕ ಒಂದು ಸತ್ಯ ವಾಕ್ಯಗಳನ್ನ ಅನೇಕ ಮಕ್ಕಳಿಗೆ ಒಂದು ಸಂಜೆ ವೇಳೆಯಲ್ಲಿ ಮತ್ತೆ ಪ್ರತಿದಿನವೂ ಒಂದು 8 ಗಂಟೆ ಕ್ಲಾಸ್ನಲ್ಲಿ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಆಶೀರ್ವದಿಸಿ ಹೇಳ್ಕೊಡುವಂತೆಲ್ಲ ಸೋದರರು ಕೂಡ ಬಲಪಡಿಸಿ ನಿಮಗೆ ಹೆಚ್ಚಾಗಿ ಸತ್ಯನ ಅವರಿಗೆ ತಿಳಿಸಿ ಈ ಸತ್ಯದಲ್ಲೇ ನಡೆಯಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಮನಸ್ಸಿನಿಂದ ಸುರಕ್ಷಿತವಾಗಿ ಮನೆಗೆ ತರಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತೇವೆ. ಈ ಒಂದು ವಾರ ಪೂರ್ತಿ ನಿಮ್ಗಳನ್ನು ಒಪ್ಪಿಸ್ಕೊಡುತ್ತಾ ನಮ್ಮನ್ನು ನಿಮ್ಗಳನ್ನು ಒಪ್ಪಿಸ್ಕೊಡುತ್ತಾ ಈ ಒಂದು ಪ್ರಾರ್ಥನೆಯಿಂದ ನಮ್ಮ ಪ್ರಭು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನಲ್ಲಿ ಹೇಳ್ತೇನೆ ಭಗವಂತನಲ್ಲಿ ಇಲ್ಲೇ ಒಂದು ನಿಮಿಷ ಸಭಿಕರು ಕೂತ್ಕೊಳ್ಬೇಕಂಬುದಾಗಿ ಕೇಳ್ಕೊತೀನಿ. ಸಹೋದರರು ವಿಗ್ರಹದ ಬಗ್ಗೆ ಮಾತಾಡಿದ್ರು. ನೀವು ಯಾರು ವಿಗ್ರಹ ಮನೆಯಲ್ಲಿ ಮನೆಗೆ ಪೂಜೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಒಂದು ಸಮೂಹಲ್ಲ 15:22 ನೋಡ್ತೀನಿ. ಯಾರು ವಿಗ್ರಹ ಮನೇಲಿ ಮಡಿಕೊಂಡಿದ್ದೀರೋ ಇಲ್ವೋ ಈಗ ಗೊತ್ತಾಯ್ತದೆ. 15:22 ವಾಕ್ಯ. ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ನಾವು ದೇವರಿಗೆ ವಿಧೇಯರಾಗಿರ್ಬೇಕೇ ಹೊರತು ನಮ್ಮ ಒಂದು ಆಚರಣೆ ನಾವು ಏನೇ ಒಂದು ಮಾಡ್ತೀವಲ್ಲ ಅದಕ್ಕೆ ದೇವರು ಒಪ್ಪಲ್ಲ. ನೋಡಿ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಏನು ಮಾಡ್ಬೇಕಂತೆ ನಾವು? ಯಾರ ಮಾತು? ಆಮೇಲೆ ಟಗರುಗಳ ಕೊಬ್ಬಿಗಿಂತಲೂ ವಿಶೇಷವಾಗಿದೆ. ನಾವು ಏನೇ ಒಂದು ಅರ್ಪಿಸ್ಬೋದು, ಆದರೆ ನಮ್ಮ ವಿಧೇಯತ್ವನೇ ದೇವರು ಕೇಳೋದು. ಮುಂದೆ ಒಂದು ಸಿಸ್ಟರ್ ಆ ವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಫಸ್ಟಿಂದ ಒಂದು ಸಿಸ್ಟರ್ ಅವಿಧೇಯತ್ವವು ನಾವು ದೇವರಿಗೆ ಅವಿಧೇಯರಾಗಿ ನಡ್ಕೋತೀವಲ್ವಾ, ಅದೇ ಏನಂತೆ? ಮಂತ್ರ. ಯಾವ ಮಂತ್ರ? ಮಾಟ ಮಂತ್ರ. ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ನಾವು ದೇವರಿಗೆ ಅವಿಧೇಯರಾಗಿ ನಡೆದ್ರೆ. ಈಗ ನಮ್ಮಲ್ಲಿ ವಿಗ್ರಹ ಆರಾಧನೆ ಐತಾ ಇಲ್ವಾ ಅಂತ ಕೇಳಿದಕ್ಕೆ ನೀವೇನು ಹೇಳಿದ್ರೆ? ಸರಿ, ಓದಿ ಸಿಸ್ಟರ್ ಮುಂದೆ. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನರಾಗಿರುತ್ತದೆ. ಈಗ ಹೇಳ್ರಿ, ನನ್ನಲ್ಲಿ ವಿಗ್ರಹ ಆರಾಧನೆ ಇಲ್ಲ ಅಂತ ಯಾರು ಹೇಳಿ ನೋಡೋಣ. ವಿಗ್ರಹ ಆರಾಧನೆ ಐತಾ ಇಲ್ವಾ? ಅಷ್ಟೇ. ನಾವು ಅದನ್ನು ಆಟನ ತೆಗೆದುಹಾಕಿದ್ರೆ ದೇವರಿಗೆ ವಿಧೇಯರಾಗಿ ಮೆಚ್ಚುಗಾಗಿ ಇರ್ತೀವಿ. ಥ್ಯಾಂಕ್ ಯು. ನಮ್ಮಲ್ಲೇ ಇರುತ್ತೆ ವಿಗ್ರಹ ಒಂದು ಸೇರೆ